श्री सच्चिदानंद सद्गुरु साईनाथ महाराज की जय। आरती साई बाबा सौख्यदाता जीवा चरण रजतरी द्यावा दासा विसावा भक्ता विसावा। आरती साई बाबा स्वस्वरूपी आहे तंग मुमुक्ष जनादारी निज डोळा श्रीरंग डोळा श्रीरंग। आरती साई बाबा जय। ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೊಳ್ತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಸಂಭ್ರಮದ ದಿನ ಇವತ್ತು. ದೀಪಾವಳಿಯನ್ನು ನಾವೆಲ್ಲರೂ ಒಟ್ಟಾಗಿ ಆಚರಿಸ್ತಾ ಇದ್ದೀವಿ. ದೀಪಾವಳಿ ಹಬ್ಬ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಜೀವನವನ್ನು ಕಾಣಿ, ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಕೇಳ್ಕೊಳ್ತಾ, ದೀಪಗಳು ಯಾವತ್ತೂ ಒಟ್ಟಾದರೆ ಎಲ್ಲ ಕತ್ಲೆಗಳನ್ನು ತೊರೆದು ಒಳ್ಳೆಯ ಬೆಳಕನ್ನು ಬೀರಲಿಕ್ಕೆ ಪ್ರಾರಂಭ ಮಾಡತ್ತೆ. ಅದೇ ರೀತಿಯಾಗಿ ನಾವು ಪ್ರತಿಯೊಬ್ಬ ಸದಸ್ಯ ನಮ್ಮ ಮನೆಯಲ್ಲಿ ಬೆಳಕನ್ನು ಬೀರುವಂಥ ಒಂದು ಬೆಳಕಾದರೆ ನಿಜವಾಗ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕು ಬಿಟ್ಟು ಬೇರೆ ಯಾವುದೇ ಕತ್ಲೆಗಳು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ಒಳ್ಳೆಯ ಒಂದು ಜೀವನವನ್ನು ನೀವು ಹೇಗೆ ಬಯಸ್ತಿದ್ದೀರಿ ಅದೇ ರೀತಿಯಾಗಿ ನೀವು ನಡ್ಕೊಳ್ಳೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ. ಟೆಂಪಲ್ ಆಫ್ ಸಕ್ಸಸ್ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ್ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಬನ್ನಿ ವೀಕ್ಷಕರೇ, ಅಮೃತ ಚಿಕಿತ್ಸೆಯ ಮತ್ತಷ್ಟು ಮಾಹಿತಿಯನ್ನು ಅವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಗುರೂಜಿಯವರೇ. ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ನಮ್ಮ ಇಂದಿನ ಒಂದು ಏನು ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ, ದೀಪಾವಳಿ ಹಬ್ಬ ನಿಜವಾಗ್ಲೂ ಬೆಳಕನ್ನು ವಿಪರೀತ ರೀತಿಯಲ್ಲಿ ಬೀರ್ತಾ ಇದೆ. ಅದೇ ರೀತಿಯಾಗಿ ಎಲ್ಲರ ಜೀವನದಲ್ಲಿ ಒಳ್ಳೆ ಬೆಳಕು ಅವರು ಕಾಣಬೇಕು ಅನ್ನೋದು ನಮ್ಮ ಆಶಯ ಸಹ. ಹಾಗೆ ಗುರೂಜಿಯವರೇ, ನಿಮಗೆ ನಿಮ್ಮ ವೃಂದದವರಿಗೆ ನಾವು ನಮ್ಮ ವೀಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ಒಂದು ಆಶೀರ್ವಚನ ಗುರೂಜಿಯವರೇ ನಮ್ಮ ವೀಕ್ಷಕರಿಗಾಗಿ. ಎಲ್ಲ ಸಿ ಬ್ಯಾಂಗ್ಳೂರ್ ವೀಕ್ಷಕರಿಗೆ ದೀಪಾವಳಿ ಹಬ್ಬ ಅತ್ಯುತ್ತಮವಾದದ್ದನ್ನು ನಿಮಗೆ ತರಲಿ. ನಿಮ್ಮ ಜೀವನದಲ್ಲಿ ಕತ್ತಲು ಓಡಿ ಬೆಳಕು ಮೂಡಲಿ, ಅತ್ಯಂತ ಉತ್ತಮತೆ ನಿಮಗೆ ಸಿಗಲಿ, ಆರೋಗ್ಯದ ಬೆಳಕು ನಿಮ್ಮ ಜೀವನದಲ್ಲಿ ಸಿಗಲಿ ಅಂಥೇಳಿ ಈ ಮುಖಾಂತರ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ತುಂಬಾ ಧನ್ಯವಾದಗಳು ಗುರೂಜಿಯವರೇ. ಇದೇ ಒಂದು ವಿಷಯವಾಗಿಯೇ ನನ್ನಲ್ಲಿ ಈಗ ವೀಕ್ಷಕರ ಪರವಾಗಿ ಒಂದು ಪ್ರಶ್ನೆ ಇದೆ ಗುರೂಜಿಯವರೇ. ಬರ್ತಾ ದಾರಿನಲ್ಲಿ ಎಲ್ಲ ಕಡೆ ದೀಪವನ್ನು ಬೆಳಗ್ತಾ ಇರೋದನ್ನು ನೋಡ್ತಾ ಬಂದೆ. ಎಷ್ಟು ಸಂಭ್ರಮ ಪ್ರತಿಯೊಬ್ಬರಲ್ಲೂ. ಯಾಕೆಂದರೆ ಏನೇ ಒಂದು ಏರುಪೇರು ಜೀವನದಲ್ಲಿ ನಡೆದ್ರೂ ಸಹ ಈ ಹಬ್ಬಗಳು ನಮ್ಮನ್ನೆಲ್ಲ ಒಟ್ಟು ಮಾಡತ್ತೆ. ನಮ್ಮ ಮನೆ ಮಂದಿ ಜನ ಒಟ್ಟು ಸೇರಿ ಈ ಸಂಭ್ರಮವನ್ನು ಆಚರಿಸ್ತಾರೆ. ಯಾವುದೇ ಮನಸ್ತಾಪಗಳಿರಲಿ, ಏನೇ ಇರಲಿ, ಅದನ್ನು ಮೂಲೆಗತ್ತಿ ಇಲ್ಲಿ ಆ ಒಂದು ಖುಷಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದೇ ರೀತಿಯಾಗಿ ನೀವೇ ಈಗ ಹೇಳಿದ ಹಾಗೆ ಆರೋಗ್ಯದ ದೀಪ ನಮ್ಮ ಜೀವನದಲ್ಲಿ ಬೆಳಗಲಿ ಅಂತ ಹೇಳಿದ್ರಿ. ಇದೇ ರೀತಿಯಾಗಿ ಎಲ್ಲರಲ್ಲಿ ಆರೋಗ್ಯವನ್ನು ಕಂಡ್ರೆ ಎಷ್ಟು ಚೆನ್ನಾಗಿರ್ಬೋದು ನಮ್ಮ ಒಂದು ನಾಡು, ನಮ್ಮ ಒಂದು ದೇಶ ಅನ್ಸತ್ತೆ ನಮಗೆ. ನಿಮ್ಮ ಅಭಿಪ್ರಾಯ ಏನು ಗುರೂಜಿಯವರೇ? ನೋಡಿ, ಬರೀ ದೀಪಗಳಷ್ಟೇ ಅಲ್ಲ, ಜನರ ಸಂಭ್ರಮವನ್ನು ನೀವು ನೋಡಿ. ನಾನು ಬೆಳಗಿಂದ ನಿನ್ನೆಯಿಂದ ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ಹೊಸ ಸೀರೆ, ಹೊಸ ಬಟ್ಟೆ, ಹೊಸ ಪ್ಯಾಂಟು, ಹೊಸ ಶರ್ಟು, ಆ ಸಂಭ್ರಮ, ಪಟಾಕಿ ಹೊಡೆಯೋ ಸಂಭ್ರಮ. ಅವ್ರನ್ನ ನೋಡ್ತಾ ಇದ್ದ ಹಾಗೆ ಅಯ್ಯೋ ಇವ್ರು ಯಾವತ್ತೂ ಹೀಗೆ ಇರೋಕ್ಕಾಗಲ್ವೇ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಇವತ್ತು ನಾವೇನು ಈ ಹೊಸ ಬಟ್ಟೆಗಳ ಹಿಂದೆ ಇರೋ ದೇಹವನ್ನು ನೋಡ್ತಾ ಇದ್ದೀವಿ, ಇವತ್ತು ಸುಮಾರು 90% ಜನ ಒಂದಲ್ಲ ಒಂದು ಕಾಯಿಲೆಯಲ್ಲಿ ನರಳುತ್ತಾ ಇದ್ದಾರೆ. ನೋಡಿ, ನಮ್ಮ ಭಾರತೀಯ ಜೀವನದ ಪದ್ಧತಿ ಹೇಗಿದೆ ಅಂದರೆ,
ನಾವು ಜೀವನವನ್ನು ವಿಜೃಂಭಿಸುವವರು, ಸೆಲೆಬ್ರೇಷನ್ ಆಫ್ ಲೈಫ್. ಭಾರತದ ತತ್ವನೇ ಆಗಿದೆ, ಜೀವನದ ತತ್ವಗಳು. ನಮ್ಮಲ್ಲಿ 365 ದಿನ ಒಂದು ವರ್ಷಕ್ಕೆ ಸುಮಾರು 310 ಹಬ್ಬಗಳಿದೆ. ಇದ್ರ ಉದ್ದೇಶ ಏನು ಅಂದರೆ 310 ದಿನ ನೀವು ಏನಾದರೂ ನೀವು ನಿಜವಾಗಿ ಆಚರಿಸಿದ್ರೆ 310 ಹಬ್ಬ ಇದೆ ನಮಗೆ. ಯೋಚನೆ ಮಾಡಿ, 365 ದಿನದಲ್ಲಿ 310 ಹಬ್ಬ ಇದೆ ನಮ್ಮಲ್ಲಿ ಅಂತ ಹೇಳಿದ್ರೆ ಎಂಥ ಸಂಭ್ರಮ ಅದು. ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಆದರೆ ನಗ್ತಾ ನಗ್ತಾ ಎದುರಿಸ್ತಾ ಹೋಗಿ, ಏನೇ ಬಂದರೂ ಜೀವನದ ಸಂಭ್ರಮವನ್ನು ಆಚರಿಸ್ರಿ. ಇದು ನಮ್ಮ ಹಿಂದಿನ ತತ್ವ. ಇವನ್ ದೀಪಾವಳಿಯ ಹಿಂದಿರೋ ತತ್ವನೂ ಅದೇ. ಇದು ದುಷ್ಟತನಗಳನ್ನು ಮೆಟ್ಟಿ ಹಾಕಬೇಕು, ಶಿಷ್ಟತನ ಮೆರಿಬೇಕು. ಅದು ದೀಪಾವಳಿಯ ಒಂದು ಉತ್ತಮತೆ. ಹಾಗಾಗಿ ನಾವು ನೋಡ್ತಾ ಹೋದ ಹಾಗೆ ಜನರಲ್ಲಿ ಬಹುಶಃ ಇವತ್ತು ಒಂದು ಮಾತನ್ನು ಹೇಳ್ತೀನಿ, 10 ವರ್ಷದ ಹಿಂದೆ 20 ವರ್ಷದ ಹಿಂದೆ ದೀಪಾವಳಿ ಅಂದರೆ ಏನು ಸಂಭ್ರಮ ಇತ್ತು ಅದು ಇವತ್ತಿಲ್ಲ. ಯಾಕೆಂದರೆ ಒಂದು ವಿಪರೀತ ಬೆಲೆ ಏರಿಕೆ. ಮೊದಲು ನಾವೆಲ್ಲ ಚಿಕ್ಕಕ್ಕಿರಬೇಕಾದ್ರೆ ಒಂದು 10 ರೂಪಾಯಿ 20 ರೂಪಾಯಿ ತೊಗೊಂಡು ಹೋದ್ರೆ ಇಷ್ಟು ಪಟಾಕಿ ತರ್ತಿದ್ವಿ. ಈಗ ನಾವು ಇಷ್ಟು ದುಡ್ಡು ತೊಗೊಂಡು ಹೋದ್ರೆ 4 ಪಟಾಕಿ ತರ್ಬೋದು. ಆಮೇಲೆ ಬೆಲೆ ಏರಿಕೆನೂ ಏನಾಗ್ಬಿಟ್ಟಿದೆ ಅಂದರೆ ಜನಕ್ಕೆ ಈ ಹಬ್ಬ ಎಂಜಾಯ್ ಮಾಡ್ಲಿಕ್ಕೆ ಬೆಲೆ ಏರಿಕೆ ಬಿಡ್ತಾ ಇಲ್ಲ. ಏನಾರು ಒಂದು ಸ್ವೀಟ್ ಮಾಡೋಣ, ಏನು ರೇಟ್ ಇವತ್ತು, ಬೇಳೆಗಳ ರೇಟ್ ಏನು, ಇದೇನು, ಪ್ರತಿಯೊಂದನ್ನು ನಾವು ನೋಡಿದಾಗ ಈ ಜನಕ್ಕೆ ಸಂಭ್ರಮಕ್ಕೆ ಹೊಡೆತ ಕೊಡ್ತಾ ಇರೋದು ನಮ್ಮ ಜನಜೀವನ. ಹೌದು ಗುರುಜಿಯವರೇ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂದರೆ ಇವತ್ತು ಆರೋಗ್ಯ ಅನ್ನೋದು ಅತಿ ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ. ಮೊದಲೇನಿತ್ತು, ಈಗ 30 ವರ್ಷದ ಹಿಂದೆ 70-80 ವಯಸ್ಸಿನವರಲ್ಲಿ ಯಾವ ಮನಸ್ಥಿತಿ ಇತ್ತು ಅದು ಇವತ್ತು ನಾವು 25-30 ವಯಸ್ಸಿನಲ್ಲಿರೋರು ಅನುಭವಿಸೋದನ್ನು ನೋಡ್ತಾ ಇದ್ದೀವಿ. 25 ವಯಸ್ಸು ದಾಟಿದ 90% ಜನ ಒಂದಲ್ಲ ಒಂದು ಕಾಯಿಲೆಯಲ್ಲಿ ನರಳುತ್ತಾ ಇದ್ದಾರೆ. ಎಂಥ ಬೇಸರದ ಸಂಗತಿ ಅಂದರೆ ನಿಜವಾಗ್ಲೂ ಹೆದರಿಕೆ ಆಗತ್ತೆ. ಇದೇ ಥರ ಮುಂದುವರೆದ್ರೆ ಜನರ ಜೀವನ ಏನು? ಬಹುಶಃ ಇನ್ನು 25 ವರ್ಷಕ್ಕೆ ಇದೇ ಥರ ಮುಂದುವರೆದ್ರೆ 10 ವರ್ಷದ ಒಬ್ಬ ಮಗು ಸಹ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಾಯಿ ಹೊಟ್ಟೆಲ್ಲಿರೋ ಭ್ರೂಣಕ್ಕೆ ನಾವು ಇಷ್ಟಿಷ್ಟು ಔಷಧಿ ತಿಂತಾ ಇದ್ದೀವಿ. ಅಗತ್ಯ ಇಲ್ಲ, ಅದು ನೋವು ಕೊಡುತ್ತೆ. ಇವತ್ತು ನಾವು ಕಾಯಿಲೆಗಳನ್ನು ದುಡ್ಡು ಕೊಟ್ಟು ತಗೋತಾ ಇದ್ದೀವಿ. ನಿಮಗೆ ಇತ್ತೀಚೆಗೆ ಒಂದು 3-4 ತಿಂಗಳ ಕೆಳಗಡೆ ಟೈಮ್ಸ್ ಆಫ್ ಇಂಡಿಯಾದ ಒಂದು ಲೇಖನ ಬಂದಿತ್ತು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಭಾರತದಲ್ಲಿ ಒಂದು ಸರ್ವೆ ಮಾಡಿದ್ರು. ಭಾರತದಲ್ಲಿ 8ರಿಂದ 14 ವರ್ಷದ 44% ಮಕ್ಕಳು ಸಿಟಿಗಳಲ್ಲಿ ಬೊಜ್ಜಿನ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ. ಯಾಕೆ ಅನ್ನೋದೊಂದು ಸಮೀಕ್ಷೆ ನಡೆಸಿದಾಗ, ಇದು ಪೇಪರಲ್ಲಿ ಬಂದಿರೋ ವಿಷಯ ನಾನು ಮಾತಾಡ್ತಾ ಇದ್ದೀನಿ. ಸಮೀಕ್ಷೆ ನಡೆಸಿದ್ರೆ ಈ ಮಕ್ಕಳು ತಾಯಿ ಹೊಟ್ಟೆಯಲ್ಲಿರಬೇಕಾದ್ರೆ ತಾಯಿ ತಗೊಂಡ ಔಷಧಿಗಳೇನಿದೆ ಅದು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರಿದೆ. ನೋಡಿ, ನಾವು ಇವತ್ತು ಹಣ ಕೊಟ್ಟು ಕಾಯಿಲೆ ತಗೋತಾ ಇದ್ದೀವಿ. ನಮ್ಮ ಮಕ್ಕಳು ಇವತ್ತು ಒದ್ದಾಡ್ತಾ ಇದ್ದಾರೆ ಅಂದರೆ ನಾವು ಮಾಡಿದ ತಪ್ಪು. ಆದರೆ ನಾವು ಮಾಡಿದ ತಪ್ಪು ಅನ್ನೋಕ್ಕಿಂತ ನಾವು ನ್ಯಾಚುರಲಿ ಏನೇ ಆದರೂ ಡಾಕ್ಟ್ರ್ ಹತ್ರ ಓಡೋಗ್ತೀವಿ. ಡಾಕ್ಟ್ರ್ ಏನನ್ನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ. ಕರೆಕ್ಟ್. ಇಲ್ಲಿ ಈ ಆರೋಗ್ಯ ಸೇವೆ ಅನ್ನೋದೇನಿತ್ತು ಇವತ್ತು ಆರೋಗ್ಯದ ಬಿಸ್ನೆಸ್ ಆಗಿದೆ. ಅದು ಅಲ್ಲಿ ಬರೀ ಹಣ ಮಾಡೋದೇ ಮುಖ್ಯ ದಂಧೆ ಆಗಿದೆ. ಅದರಿಂದ ಇವತ್ತಿದು ನಡೀತಾ ಇದೆ. ನಾವು ಇವತ್ತು ಸಹ ಅತ್ಯಂತ ಆರೋಗ್ಯದಿಂದ ಬದುಕಬಹುದು. ಇವತ್ತು ನಾವು ಔಷಧಿಗಳಿಲ್ಲದೆ ಬದುಕಬಹುದು. ಔಷಧಿಗಳು ಇಂಡಿಯಾಗೆ ಕಾಲಿಟ್ಟು 100-120 ವರ್ಷ ಆಗಿದೆ ಅಷ್ಟೆ, ಕೆಮಿಕಲ್ಗಳು. ಅದ್ರ ಮೊದಲು ನಮ್ಮಲ್ಲಿ ಎಂಥ ಆರೋಗ್ಯ ಇತ್ತು ಅಲ್ವೇ? ಇದನ್ನು ನಾವು ಗಮನಿಸಿದ್ರೆ ನಾವು ಆರೋಗ್ಯವಾಗಿರಲಿಕ್ಕೆ ಖಂಡಿತವಾಗಿ ಸಾಧ್ಯ. ಹಾಗಾಗಿ ನಾವು ಮನಸ್ಸು ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಜೀವನ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ
ಬರೀ ನಾವು ದುಡ್ಡಿನ ಹಿಂದೆ ಓಡೋದು ಜೀವನ ಅಲ್ವೇ ಅಲ್ಲ. ಇವತ್ತು ಏನು ನೋಡ್ತಾ ಇದ್ದೀವಿ ನಾವು ಅಂದರೆ ಬರೀ ದುಡ್ಡಿನಿಂದ ಓಡೋಗೋದೇ ಜೀವನ. ದುಡ್ಡು 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 ಅದಲ್ಲ ಜೀವನ. ನೀವು ಗಳಿಸಿರೋ ಹಣವನ್ನು ಎಂಜಾಯ್ ಮಾಡ್ತಾ ಇದ್ದೀರಾ? ಆರ್ ಯು ಎಂಜಾಯಿಂಗ್ ದ ಮನಿ ಯು ಆರ್ ಅರ್ನ್ಡ್? ಅದನ್ನು ಪ್ರಶ್ನೆ ಕೇಳಿದ್ರೆ 90% ಜನ ಮೇಲೆ ನೋಡ್ತಾರೆ. ನಾನು ಮಾತಾಡಿದ್ದೀನಿ ಈ ಬಗ್ಗೆ, ಜನರ ಹತ್ರ ಮಾತಾಡಿದ್ದೀನಿ. ಯಾಕೆ ದುಡಿತಾ ಇದ್ದೀರಾ? ಗೊತ್ತಿಲ್ಲ. ಅದಿಲ್ಲದಿದ್ರೆ ಮರ್ಯಾದೆ ಇಲ್ಲ. ಹೋಗಲಿ, ದುಡ್ದೇನು ಮಾಡ್ತಿದ್ದೀರಾ? ಗೊತ್ತಿಲ್ಲ. ಯಾರಿಗಾಗಿ ಇಡ್ತಾ ಇದ್ದೀರಾ? ಗೊತ್ತಿಲ್ಲ. ಯಾಕೆ ದುಡಿತಿದ್ದೀರಾ? ಹುಚ್ಚು. ಹಾಗಾಗಿ ಇವತ್ತು ನಾವು ಜೀವನವನ್ನು ವಿಜೃಂಭಿಸೋ ಕಲೆ ಏನಿದೆ ಅದನ್ನು ಮರಿತಾ ಇದ್ದೀವಿ. ಜೀವನ ನಿಜವಾಗಿ ದೇವರು ಕೊಟ್ಟ ಒಂದು ಅತ್ಯಂತ ಅಮೂಲ್ಯವಾದ ವರ. ಇವತ್ತು ಒಂದು ಗಂಜಿ ಕುಡ್ಕೊಂಡು ನೀವು ಸಖತ್ ಖುಷಿಯಾಗಿರ್ಬೋದು. ಖುಷಿ ಅನ್ನೋದೊಂದು ಮನಸ್ಥಿತಿ. ಹಣದಿಂದ ಈ ಖುಷಿಯ ಮನಸ್ಥಿತಿ ಸಿಗೋಲ್ಲ. ಇನ್ನೊಂದಿಷ್ಟು ಹಾಳು ಮಾಡ್ಕೋತೀವಿ. ಹಣ ಬೇಕು. ಹಣ ಇಲ್ಲದೆ ಇವ ಜೀವನ ಮಾಡೋಕ್ಕಾಗಲ್ಲ. ಆದರೆ ಹಣನೇ ಪ್ರತಿಯೊಂದು ಅಲ್ಲ. ನಾವು ಅದನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ಅಂದರೆ ನಾವು ತುಂಬ ಜನರನ್ನು ನೋಡ್ತಾ ಇದ್ದೀನಿ. ಹಣ 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 ಅಂತ ಅವರಿಗೆ ಹೆಂಡತಿ ಬೇಡ, ಮಕ್ಕಳು ಬೇಡ, ನೆಂಟರು ಬೇಡ, ಜೀವನದ ಯಾವುದೇ ಇದು ಬೇಡ. ಬೆಳಿಗ್ಗೆ ಎದ್ದು ಓಡೋದ್ರೆ ರಾತ್ರಿ ಎಷ್ಟೋ ಹೊತ್ತಿಗೆ ಮನೆಗೆ ಬರ್ತಾರೆ. ಹಣ ಹಣ ಬೇಕು, ಹಣ ಬೇಕು, ಹಣ ಬೇಕು, ಹಣ ಬೇಕು ಅಷ್ಟೇ. ಆದರೆ ಹಣದಿಂದ ನೀವು ಏನನ್ನು ಮಾಡ್ತಾ ಇದ್ದೀರಿ ನೋಡಿ. ದಲಾಯ್ ಲಾಮಾ ಒಂದು ಕಡೆ ಹೇಳ್ತಾರೆ, ನಾವು ಹಣಕ್ಕಾಗಿ ಹೆಂಡತಿ ಕಳ್ಕೊತೀವಿ, ಮಕ್ಕಳನ್ನು ಸಂಬಂಧಗಳನ್ನು ಕಳ್ಕೊತೀವಿ, ಸಮಾಜದಲ್ಲಿ ಸಂಬಂಧಗಳನ್ನು ಮುರ್ಕೋತೀವಿ. ಎಲ್ಲ ಹಣ ಕೈಗೆ ಸೇರ್ತು ಅನ್ಬೇಕಾದ್ರೆ ನಮ್ಮಲ್ಲಿ ಆರೋಗ್ಯನೇ ಇರಲ್ಲ. ಆಮೇಲೆ ಎಲ್ಲ ಹಣ ತೊಗೊಂಡೋಗಿ ಡಾಕ್ಟ್ರ್ ಪಾದಕ್ಕೆ ಹಾಕಿಬಿಟ್ಟು, ಡಾಕ್ಟ್ರೇ ನೀವೇ ನಮ್ಮನ್ನು ಕಾಪಾಡಿ ಅನ್ನೋ ಲೆವೆಲಿಗೆ ಬಂದುಬಿಡ್ತೀವಿ. ಏನು ಮಾಡ್ತೀರಿ ಹಣ ಇಟ್ಕೊಂಡು? ಯಾರೂ ಇರಲ್ಲ ನಿಮಗೆ. ಕರೆಕ್ಟ್. ನೀವು ಸತ್ತರೆ ಅಳೋರು ಇರಲ್ಲ. ಇಲ್ಲ, ನಾವು ಸುಮಾರು ಕಡೆ ನಾಳೆ ಬೇಕು, ನಾಳೆ ಬೇಕು, ನಾಳೆಗೆ ಬೇಕು ಅಂತ ಹೇಳಿ ಎತ್ತಿಡ್ತೀವಿ ಗುರುಜಿಯವರೇ. ಆದರೆ ಪ್ರತಿಯೊಂದನ್ನು ನಾವು ಆ ರೀತಿ ಮಾಡಬೇಕು ಅನ್ನೋದಲ್ಲ. ನೀವು ಹೇಳಿದಾಗೆ ಜೀವನನ ಅದನ್ನು ಅನುಭವಿಸೋದಿದೆಯಲ್ಲ, ಅದು ತುಂಬ ಮುಖ್ಯ. ಅಲ್ಲ, ನೀವು ಹಣ ದುಡಿತೀರಲ್ಲ, ಯಾಕಾಗಿ ದುಡಿತಿದ್ದೀರಾ? ನೀವು ದುಡ್ದಿರೋ ಹಣದಿಂದ ಒಂದು ಒಳ್ಳೆ ಬಟ್ಟೆ ಹಾಕೋಲ್ಲ, ಒಂದು ಒಳ್ಳೆ ಊಟ ಮಾಡಲ್ಲ, ಒಂದು ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಳ್ಳ ಬೇಡ. ನಿಮ್ಮ ಹೆಂಡತಿ ಮಕ್ಕಳ ಜೊತೆನಲ್ಲೇ ನೀವು ಎಷ್ಟು ದಿನ ಊಟ ಮಾಡ್ತೀರಿ? ಇವತ್ತಂತೂ ಏನಾಗಿದೆ, ಟಿ ವಿ ಬಂದ ಮೇಲೆ ಮನೆಗಳು ಮುರಿದೋದು, ಈ ಮೊಬೈಲ್ ಬಂದ ಮೇಲೆ ಪರಸ್ಪರ ಸಂಬಂಧಗಳು ಮುರಿದೋದು. ಇವತ್ತು ಅಪ್ಪ ಮಕ್ಕಳು ಮಾತಾಡೋದು ಮೊಬೈಲಲ್ಲಿ ಮಾತಾಡ್ತಾರೆ, ಎದುರಿಗೆ ಸಿಕ್ಕಾಗ ಮಾತಾಡಲ್ಲ. ಗಂಡ ಹೆಂಡತಿ ಸಂಬಂಧನೂ ಅಲ್ಲಿಗೆ ಬಂದು ನಿಂತಿದೆ ಇವತ್ತು. ಹಾಗಾಗಿ ಒಂಥರ ಶುಷ್ಕವಾದ ಜೀವನದ ಕಡೆ ನಡ್ಕೊಂಡು ಹೋಗ್ತಿದ್ದೀವಿ ನಾವು. ಜೀವನದ ರಸವನ್ನು ನಾವು ಅನುಭವಿಸ್ತಾ ಇಲ್ಲ. ಏನೋ ಬೇಕು ಬೇಕು. ಈಗ ನೋಡಿ, ಹೆಂಡತಿ ಬೇಕು ಅಂದರೆ ಅವಳು ಎಷ್ಟು ದುಡ್ಡು ತೊಗೊಂಬರ್ತಾಳೆ, ಏನು ವರದಕ್ಷಿಣೆ ಕೊಡ್ತಾರೆ, ಅಲ್ಲೂ ವ್ಯವಹಾರನೇ ಮುಖ್ಯವಾಗುತ್ತೆ ಹೊರತು ನನಗೆ ನನ್ನ ಜೀವನಕ್ಕೆ ಬೆಳಕು ಕೊಡುವಂಥ ಒಬ್ಬಳು ಬರ್ತಾ ಇದ್ದಾಳೆ, ಆಕೆ ನನ್ನವಳು ಅನ್ನೋ ಭಾವನೆ ಬರೋದೇ ಇಲ್ಲ. ಆ ಬಾಂಧವ್ಯವನ್ನು ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನ ಇಲ್ಲ ಇಲ್ಲ. ಏನು ನೋಡ್ತಾ ಇದ್ದೀವಿ ಅಂದರೆ, ನಾನೇ ಮೊನ್ನೆ ನಮ್ಮಲ್ಲೇ ಒಂದು ಗಂಡ ಹೆಂಡತಿ ಜಗಳ ಆಡ್ಕೊಂಡು ಬಂದಿದ್ರು. ಗಂಡ ಹೆಂಡ್ತಿಗೆ ನನ್ನ ಹತ್ರ ದುಡ್ಡಿದೆ ಕಣೆ, ನೀನೇ ಯಾಕೆ ಬೇಕು, ಯಾರು ಬೇಕಾದ್ರೆ ಬರ್ತಾರೆ ನನ್ನ ಹಿಂದೆ ಅಂತ ನನ್ನ ಗಂಡ. ಎಷ್ಟು ಒಂದು ಕೆಟ್ಟ ಯೋಚನೆ ಇದು ಅಂತ ಹೇಳಿದ್ರೆ, ಅದೇ ಇವನ ಹತ್ರ ದುಡ್ಡು ಹೋದ ಕೂಡಲೇ ಅವ್ರು ಓಡೋಗ್ತಾರೆ, ಅದನ್ನು ಯೋಚನೆ ಮಾಡಲ್ಲ. ಆಮೇಲೆ ಎಷ್ಟು ದುಡ್ಡೇ ಶಾಶ್ವತ ಅದನ್ನು ಯೋಚನೆ ಮಾಡಲ್ಲ. ದುಡ್ಡು ಶಾಶ್ವತ ಅಲ್ಲ, ಸಂಬಂಧಗಳು ಶಾಶ್ವತ. ಅದನ್ನು ಮರಿತಾ ಇದ್ದೀವಿ ನಾವು. ವಿಶ್ವಾಸ ಶಾಶ್ವತ, ಫ್ರೆಂಡ್ಶಿಪ್ ಶಾಶ್ವತ ಇಲ್ಲ. ಬಟ್ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ, ಹಣ ನೋಡಿಕೊಂಡೇ ನಿಮ್ಮ ಫ್ರೆಂಡ್ಶಿಪ್ ಮಾಡೋರು ಇದ್ದಾರೆ. ನಿಮ್ಮ ಹತ್ರ ಹಣ ಇಲ್ಲದಿದ್ರೆ ಫ್ರೆಂಡ್ಸು ಇಲ್ಲ ಬೆಂಗಳೂರಲ್ಲಿ. ಇದನ್ನು ನಾವು ಗಮನಿಸಬೇಕು. ಏನು ಅದೇ ಹೇಳಿದೆ ಅಲ್ವಾ, ಬಹಳಷ್ಟು ಜನ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಹಣ ಮುಖ್ಯ ಅಂತ ಓಡೋಗ್ತಿದ್ದಾರೆ. ಇವನ್ ಹಬ್ಬಗಳಲ್ಲಿ ಮನೆಯಲ್ಲಿಲ್ಲ ಎಷ್ಟೋ ಜನ. ಒಂದು ಸಂಸಾರ ಒಟ್ಟಾಗಿ ಕೂತ್ಕೊಂಡು ಒಟ್ಟಾಗೊಂದು ಊಟ ಮಾಡೋ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ. ಮೊದಲು ಪ್ರತಿನಿತ್ಯ ಒಟ್ಟಿಗೆ ಊಟ ಮಾಡೋ ಅಭ್ಯಾಸ ಇತ್ತು, ಟಿ ವಿ ಮನೆಗೆ ಬರೋಕ್ಕಿಂತ ಮೊದಲು. ಹೌದು. ಆಗ ನಮ್ಮಲ್ಲಿ ಆ ಶೇರಿಂಗ್ ಇತ್ತು. ನನ್ನ ಹತ್ರ ಏನಿದೆ, ನಿಮ್ಮ ಹತ್ರ ಏನಿದೆ,
ಮಾತಾಡಿಕೊಂಡು ಮನೆಗೆ ಮಗ ಲೇಟಾಗಿ ಬರ್ತಾನೆ ಅಂದರೆ ಊಟಕ್ಕೆ ಕಾಯೋರು ಬರ್ತಾನೆ ತಡಿ ಈಗ ಅಂತ ಅವ್ನು ಬಂದಮೇಲೆ ಊಟ ಮಾಡೋರು, ಮಗಳು ಬಂದಮೇಲೆ ಊಟ ಮಾಡೋರು. ಈಗ ಒಂದು ತಟ್ಟೆಯಲ್ಲಿ ತೊಗೊಂಡೋಗಿ ಟಿ ವಿ ಎದುರಿಗೆ ಕೂತ್ಕೊಂಡ್ರು, ಯಾರು ಊಟ ಮಾಡಿದ್ರು ಮಾಡಲಿಲ್ಲ ಏನನ್ನೂ ನೋಡಲ್ಲ. ಆ ಆತ್ಮೀಯತೆ ಮನುಷ್ಯರ ಮಧ್ಯೆ ಕಳ್ಕೊತಾ ಇದ್ದೀವಿ, ನಾವು ಮಾನವೀಯತೆ ಕಳ್ಕೊತಿದ್ದೀವಿ. ಎಲ್ಲೋ ಆ ಸ್ಪಂದನವನ್ನು ನಾವು ಮೀರ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ನನಗೆ. ತುಂಬ ಬೇಸರ ಅನ್ಸುತ್ತೆ ಗುರುಜಿಯವರೇ. ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇದೇನು ಅಂದರೆ ನೀವು ಎಷ್ಟು ಜನಕ್ಕೇನು ಬುದ್ಧಿ ಹೇಳ್ತೀರಾ? ನಮ್ಮಲ್ಲಿ ಕೇಳ್ಕೊಂಡು ಬಂದವ್ರಿಗೆ ನಾವು ಇದನ್ನು ಹೇಳ್ತೀವಿ. ನಮ್ಮಲ್ಲಿ ಯಾರೇ ಬಂದರೂ ನಾನು ಅವರಿಗೆ ಗಂಡ ಹೆಂಡತಿ ಬಂದಾಗ ಫಸ್ಟ್ ನೀವಿಬ್ಬರು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಹೊರಗಡೆ ಹೋಗಿ ಅಂತೀನಿ ನಾನು. ವೆಹಿಕಲ್ ತೊಗೊಂಡು ಹೋಗ್ಬೇಡಿ, 2 ವೀಲರ್ ತೊಗೊಂಡು ಹೋಗ್ಬೇಡಿ, ಒಂದು ಬಸ್ ಹತ್ಕೊಂಡು ಹೋಗಿ, ಒಂದು ಟ್ರೈನ್ ಹತ್ಕೊಂಡು ಹೋಗಿ, ಸಾಯಂಕಾಲ ರಾತ್ರಿ ಮನೆಗೆ ಬನ್ನಿ. ನೀವು ಮಕ್ಕಳಿಗೆ ಹೇಳಿ ಹೋಗಿ, ಅಥವಾ ಚಿಕ್ಕ ಪುಟ್ಟ ಮಕ್ಕಳಾದರೆ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ರಿ. ರಸ್ತೆ ಮೇಲೆಲ್ಲೋ ಐಸ್ ಕ್ರೀಮ್ ತಿನ್ನಿ, ಇನ್ನೊಂದೆಲ್ಲೋ ಒಂದು ಪಿಕ್ಚರ್ ಟಾಕೀಸಿಗೆ ಹೋಗಿ. ಪಿಕ್ಚರ್ ನೋಡಿಲ್ಲ ಅಂತಲ್ಲ, ನೀವು ಜೊತೇಲಿ ಇರಬೇಕು ಅನ್ನೋದಕ್ಕಾಗಿ, ಆತ್ಮೀಯತೆ ಬೆಳೆಸೋದಕ್ಕಾಗಿ ಬಸ್ಸಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ, ಪಕ್ಕ ಕೂತ್ಕೊಳ್ಳಿ, ಅಲ್ಲೆಲ್ಲೋ ಟಿಫನ್ ಮಾಡಿ, ಅಲ್ಲೆಲ್ಲೋ ಊಟ ಮಾಡಿ. ಅದಕ್ಕೊಂದು ಆತ್ಮೀಯತೆ ಬೆರೆತ್ಕೊಂಡ್ಬರುತ್ತೆ. ವಾರಕ್ಕೊಂದು ಸಲ ಮಾಡಿ ಸಾಕು. ಇವತ್ತು ನಾವು ಅದನ್ನು ಮರಿತಾ ಇದ್ದೀವಿ. ಗಂಡ ಹೆಂಡತಿ ಇವನ್ ಭಾನುವಾರನೂ ಅವ್ರ ಒಟ್ಟಿಗಿರೋದು ಕಷ್ಟ ಆಗ್ತಾ ಇದೆ. ಮಕ್ಕಳಿಗಂತೂ ಅಪ್ಪ ಅಮ್ಮ ಒಟ್ಟಿಗೆ ಸಿಗೋದು ಕಷ್ಟ ಆಗ್ತಾ ಇದೆ. ಅಮ್ಮ ಒಂದು ಹತ್ರ ಸಿಗ್ತಾಳೆ ಮಕ್ಕಳಿಗೆ, ಅಪ್ಪ ಕಷ್ಟ ಆಗ್ತಾ ಇದೆ. ಆ ಆತ್ಮೀಯತೆ ಬೆಳೀತಾ ಇಲ್ಲ ಅಪ್ಪ ಮಕ್ಕಳ ಮಧ್ಯೆ. ದುಡ್ಡಿಗಾಗಿ ಮಾತ್ರ ಅಲ್ಲೂ ಸಂಬಂಧಗಳು ನಿಂತ್ಕೊಳ್ಳೋದು ನೋಡ್ತಾ ಇದ್ದೀವಿ. ಒಂದು ಬೇಸರದ ಇದಂದರೆ, ಒಂದು ಹೋದ ತಿಂಗಳು ನಮ್ಮಲ್ಲೊಬ್ಬರು ಬಂದಿದ್ದರು. ಅವರ ಮಗ ಸೊಸೆದು ಒಂದಿಷ್ಟು ಇದು. ಆಮೇಲೆ ಆ ಕಡೆಯವ್ರನ್ನೂ ಕರೆದು ಮಾತಾಡಿದ್ವಿ ನಾವು ಕೌನ್ಸಿಲಿಂಗಿಗಾಗಿ. ಇವ್ರ ಅಪ್ಪ ಡಿಮ್ಯಾಂಡ್ ಮಾಡ್ತಾರೆ, ನನ್ನ ಮಗಂಗೆ ಅಷ್ಟು ಕೊಡಬೇಕು. ಮದುವೆ ಆಗಿ 3 ವರ್ಷ ಆಗಿದೆ, ಆದರೂ ನನ್ನ ಮಗಂಗೆ ಇನ್ನೂ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ. ಅವ್ರು ಕೊಟ್ಟು ಸುಸ್ತಾಗಿದ್ದಾರೆ. ಇವ್ರಿಗೆ ಕರೆದು ಏನ್ರಿ ಹಿಂಗೆ, ನನ್ನ ಮಗಂಗೆ ನಾನು ಓದಿಸ್ಲಿಲ್ವೇನ್ರಿ, ಪುಸ್ತಕ ಹಿಡ್ಕೊಂಬಂದ್ಬಿಟ್ಟಿದ್ದಾರೆ. ನನ್ನ ಮಗಂಗೆ ಪ್ಯಾಂಟ್ ಹೊಲಿಸಿದ್ದು ಇಂಥ ತಾರೀಕಲ್ಲಿ ಪ್ಯಾಂಟು, ಇಂಥ ತಾರೀಕಲ್ಲಿ ಶರ್ಟ್ ಹೊಲಿಸಿದ್ದೀನಿ, ಇಂಥ ತಾರೀಕಲ್ಲಿ ಹಿಂಗೆ ಮಾಡಿದ್ದೀನಿ. ನಾನು ಹೇಳಿದೆ, ಮಾರ್ತಿದ್ದೀರೇನ್ರಿ ಮಗನ್ನ, ನಿಮ್ಮ ಮಗನ ಮಾರ್ತಾ ಇದ್ದೀರಾ ಅಂದೆ ನಾನು. ನಾವು ಖರ್ಚು ಮಾಡಿಲ್ವಾ? ಅಲ್ಲ, ಅವ್ರು ಯಾಕೆ ಕೊಡಬೇಕು? ನಿಮ್ಮ ಮಗಂಗೆ ನಿಮ್ಮ ಹುಚ್ಚು, ಪ್ಯಾಂಟ್ ಹಾಕ್ಸ್ಬಾರ್ದಿತ್ತು, ಹಂಗೆ ಕಳಿಸ್ಬೇಕಿತ್ತು ಮಗಂಗೆ ಅಂದೆ ನಾನು. ಸುಮ್ಮನೆ ಭ್ರಮೆಗಳು. ಅದಕ್ಕೆ ನೀವು ಕೊಡಿ, ಅವ್ರು ಯಾಕೆ ಕೊಡಬೇಕು? ನೋಡಿ, ಒಂದು ಹುಡುಗಿ ತನ್ನ ಕಂಪ್ಲೀಟ್ ಹುಟ್ಟಿದ ಜಾಗ, ತಂದೆ ತಾಯಿ, ಈವನ್ ತನ್ನ ಹೆಸರನ್ನು ಕಳ್ಕೊತಾಳೆ. ಇಲ್ಲಿ ಬಂದಾಗ ಈ ಮನೆಗೆ ಸೊಸೆ ಆಗ್ತಾಳೆ, ಈ ಕುಟುಂಬಕ್ಕೆ ಸದಸ್ಯ ಆಗ್ತಾಳೆ, ಇವರ ವಂಶದ ಇದನ್ನು ಬೆಳೆಸ್ಲಿಕ್ಕೆ ಆಕೆ ಬರ್ತಾಳೆ, ಕಂಪ್ಲೀಟ್ ಬಿಟ್ಟು ಬರ್ತಾಳೆ. ಅವಳು ಹಣ ತಗೊಂಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ ಅಲ್ವಾ? ಆ್ಯಕ್ಚುಲಿ ನೀವು ಕೊಡಬೇಕು, ಯಾಕಂದರೆ ಅವಳು ಎಲ್ಲವನ್ನು ಬಿಟ್ಟು ಬರ್ತಾ ಇದ್ದಾಳೆ. ಆಕೆಗೊಂದು ಒಳ್ಳೆ ಸ್ಥಾನ ಕೊಡಬೇಕು, ನಿಮ್ಮ ಕುಟುಂಬದಲ್ಲಿ ಆಕೆಗೊಂದು ಒಳ್ಳೆ ಜವಾಬ್ದಾರಿಯನ್ನು ಕೊಡಬೇಕು, ಆಕೆಗೊಂದು ಒಳ್ಳೆ ಪ್ರೀತಿಯನ್ನು. ನನ್ನ ಕುಟುಂಬಕ್ಕೆ ನೀನು ಬರ್ತಾ ಇದೀಯಾ, ನಿನ್ಗೊಂದು ಒಳ್ಳೆ ಪ್ರೀತಿ ಕೊಡಬೇಕು. ಅದು ಬಿಟ್ಕೊಂಡ್ಬಿಟ್ಟು ನೀನು ಹತ್ತರಲಿಲ್ಲ, ನೀನು ಇತ್ತರಲಿಲ್ಲ, ಬಂಗಾರ ತೊಗೊಂಬ, ದುಡ್ಡು ತೊಗೊಂಬ, ಇದು ತೊಗೊಂಬ, ಅದು ತೊಗೊಂಬ, ನಿನ್ನ ಗಂಡಂಗಲ್ವಾ ಕಾರ್ ತೊಗೊಂಬ, ನಿನ್ನ ಗಂಡಂಗಲ್ವಾ ಪೆಟ್ರೋಲಿಗೆ ದುಡ್ಡು ತೊಗೊಂಬ. ಅರೆ ಮತ್ತು ನೀನು ಮಾಡ್ತಾ ಇರೋದೇನು? ಗಂಡಾಗ ಏನು ಮಾಡ್ತಾ ಇದೀಯ ನೀನು? ಅವರೇ ಕೊಡೋದಾದರೆ ಇದು ನಮ್ಮಲ್ಲಿ ಇನ್ನೂ ಆ ಮೂರ್ಖತೆಗಳು ನಮ್ಮಲ್ಲಿದೆ. ಅವ್ರಿಗೆ ನಾನು ಅರ್ಥ ಮಾಡ್ಸೋಕ್ಕಾಗಲೇ ಇಲ್ಲ. ನಾನು ಹೇಳಿದೆ ಇವರಿಗೆ, ಅಥವಾ ಡೈವರ್ಸ್ ಕೊಟ್ಟು ಬೇರೆ ಯಾರಿಗಾದರೂ ನೋಡ್ರಿ ಹಿಂದೆ ನಾನು. ಯಾಕಂದರೆ ಇವರೇ ಮಗಂಗೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಮಗನ ಮೇಲೆ ದಬ್ಬಾಳಿಕೆ, ನೀನು ಹಂಗೆ ಮಾಡು, ಹಿಂಗೆ ಮಾಡು, ಅವಳಿಗೆ ಹಿಂಗೆ ಮಾಡು, ಅವಳಿಗೆ ಹಂಗೆ ಮಾಡು. ಅವ್ನ ಹೆಂಡ್ತಿಗೆ ಪ್ರೀತಿ ಮಾಡೋಕೆ ಸತ ಇವರು ಬಿಡ್ತಾ ಇಲ್ಲ. ಇಂಥ ಅವಸ್ಥೆ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ 20ನೇ ಶತಮಾನ, ಕಂಪ್ಯೂಟರ್ ಯುಗ, ಅದು ಇದು ದೊಡ್ಡದಕ್ಕೆ ಏನೇನೋ ನಾವು ಮಾತಾಡ್ತೀವಿ. ಆದರೆ ನಮ್ಮಲ್ಲಿರೋ ಮನಸ್ಥಿತಿಗಳು ಬದಲಾಗಲೇ ಇಲ್ಲ. ಇನ್ನೂ ಈ ಹೆಣ್ಣು ಅಂದರೆ ಮಾರಾಟದ ವಸ್ತು ಅಂತ ತಿಳ್ಕೊಂಡಿದ್ದಾರೆ. ಇದು ಬೇಡ, ಅದ್ಯಾಕೆ ನಮ್ಗೆ ಇದಕ್ಕೆ ಹಂಗೆ ಕೊಟ್ಟಿದ್ರು? ಈ ಮೂರ್ಖತನಗಳು ಬಹಳ ನೋವಾಗತ್ತೆ. ನಮ್ಮ ಜನ ಎಲ್ಲಿ ಅರ್ಥ ಮಾಡ್ಕೋತಾರೆ ಅಂತ ಗೊತ್ತಾಗಲ್ಲ. ಇಲ್ಲ ಗುರುಜಿಯವರೇ, ಒಂದು ಸಂಭ್ರಮ
ಯಥಾ ಪ್ರಕಾರ ನೀವು ಹೇಳಿದಾಗೆ ಕ್ರಮೇಣ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇಲ್ಲ ತುಂಬ ಕಡಿಮೆ ಆಗಿದೆ. ಮೊದಲು ದೀಪಾವಳಿಗೆ ಬಟ್ಟೆ ಹೊಲಿಸ್ಲೇಬೇಕು, ಎಸ್ಪೆಷಲಿ ಪುಟ್ಟ ಪುಟ್ಟ ಎಲ್ಲ ಮಕ್ಕಳು ಎಲ್ಲರಿಗೂ, ಇಡೀ ಮನೆಯವರಿಗೆ ದೀಪಾವಳಿ ಅಂದರೆ ಹೊಸ ಬಟ್ಟೆ, ಎಸ್ ಯುಗಾದಿ ಹೊಸ ಬಟ್ಟೆ, ಅದು ಮಸ್ಟ್ ಆ್ಯಂಡ್ ಶುಡ್. ಅದು ಎಸ್ ಗುರುಜಿ, ಆಮೇಲೆ ಉಳಿದಿದ್ದೆಲ್ಲ ಇತ್ತು. ಎಸ್ ಈಗ ಏನಾಗಿದೆ, ಕೈಯಲ್ಲಿ ದುಡ್ಡಿರ್ಬೇಕಾದ್ರೆ ದೀಪಾವಳಿ ಹಂಗಾಗಿದೆ. ಕರೆಕ್ಟ್. ಇಲ್ಲ, ಬೆಲೆ ಏರಿಕೆನೆ ನೀವು ಹೇಳಿದಾಗೆ ಏನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನೀವು ಹೇಳಿದಾಗೆ ನಾವು ಎಷ್ಟು ಖರ್ಚು ಮಾಡಿದ್ರೇನು ತಕ್ಕನ ಹಾಗೆ ಏನಾದ್ರು ಸಿಗ್ತಿದೆಯಾ ಅನ್ನೋದನ್ನು ನೋಡಬೇಕು. ಅದಿಲ್ಲ ಅಂದಾಗ ಯಾಕೆ ಬೇಕು ಸಂಭ್ರಮ ಅನ್ಸುತ್ತೆ, ಯಾಕೆ ಮಾಡಬೇಕು ಹಬ್ಬಗಳನ್ನು ಅನ್ಸುತ್ತೆ. ಅಲ್ಲಲ್ಲ, ನಾನು ಹೇಳೋದೇನು ಅಂದರೆ, ಹಬ್ಬದ ಸಂಭ್ರಮದ ಮನಸ್ಥಿತಿ ಅಂತ ಅಂದ್ಕೊಳ್ಳಿ. ನೀವು ಹಣ ಬಿಟ್ಬಿಡಿ, ಅಟ್ಲೀಸ್ಟ್ ಮನೆಯವರು ಇರೋದ್ರಲ್ಲಿ ಎಸ್ ಒಂದು ಸಣ್ಣ ಪಾಯಸ ಮಾಡ್ತೀರಾ ಎಲ್ಲರೂ ಸೇರಿ, ಫೈನ್. ಜೊತೆಲಿ ಕುತ್ಕೊಂಡು ಊಟ ಮಾಡಿ, ಜೊತೆಲಿ ಸಂಭ್ರಮ. 10 ಪಟಾಕಿ ಹೊಡಿತೀರಾ, 10 ಪಟಾಕಿ 10 ಜನನು, ಮನೆಯಲ್ಲಿರೋ 10 ಜನನು ಸುತ್ತಲೂ ನಿಂತ್ಕೊಂಡು ಡಮ್ ಅನಿಸಿ. ಇದನ್ನ ಇದಕ್ಕೇನು ಬರಗಾಲ ಇದೆ? ಈಗ ಹಣಕ್ಕೆ ಬರಗಾಲ ಇರ್ಬೋದು, ಹಣಕ್ಕೆ ಬರಗಾಲ ಇರ್ಬೋದು, ಆದರೆ ಜೊತೆಲಿ ಅನುಭವಿಸ್ಲಿಕ್ಕೆ ಯಾಕೆ ಬರಗಾಲ ಇದೆ? ದಟ್ಸ್ ವಾಟ್ ಈಸ್ ಮೈ ಪಾಯಿಂಟ್. ಎಸ್ ಅಲ್ವಾ? ಯಾ ಗುರುಜಿ, ತುಂಬ ನೋಡಿ, ತುಂಬ ಅತ್ಯಂತ ಉತ್ತಮವಾದಂಥ ಒಂದು ಅವಕಾಶ. ಮನೆಯವರೆಲ್ಲ ಸೇರ್ಲಿಕ್ಕೆ ಅವಕಾಶ, ಯಾರೋ ನೆಂಟರು ಬಂದರೆ ಅದಕ್ಕೊಂದು ಅವಕಾಶ, ನಾವು ನಮ್ಮ ನೆಂಟರ ಮನೆಗೆ ಹೋಗಿ ಬರೋಕ್ಕೊಂದು ಅವಕಾಶ. ಒಂದು ಸಣ್ಣ ಪ್ಯಾಕೆಟ್ ಸ್ವೀಟ್ ತೊಗೊಂಡೋಗ್ರಿ, ಒಂದು 1/4 kg ಸ್ವೀಟ್ ತೊಗೊಂಡೋಗಿ. ನೆಂಟರ ಮನೆಗೆ ಹೋಗ್ತೀರಾ, ನಿಮ್ಮ ತಮ್ಮನ ಮನೆಗೋ ಅಣ್ಣನ ಮನೆಗೋ ನಿಮ್ಮ ತಾಯಿ ಇರೋ ಕಡೆನೋ ಎಲ್ಲೋ ಹೋಗ್ತೀರಾ, ಸಣ್ಣದೇನೋ ಒಂದು ಸ್ವೀಟ್ ತೊಗೊಂಡೋಗಿ, ಒಂದು ಹಣ್ಣು ತೊಗೊಂಡೋಗಿ ಒಂದಿಷ್ಟು. ಏನಾಗಬೇಕು? ಇಲ್ಲ, ಅದನ್ನು ಆ ನಿಧಾನವಾಗಿ ನಮ್ಮಲ್ಲಿ ನಾಗರಿಕತೆಯನ್ನು ಕಳ್ಕೊತಾ ಇದ್ದೀವಿ ನಾವು, ಮಾನವೀಯತೆ ಕಳ್ಕೊತಾ ಇದ್ದೀವಿ, ಆ ಮನಸ್ಥಿತಿ ಕಳ್ಕೊತಿದ್ದೀವಿ ನಾವು, ಎಂಜಾಯ್ ಮಾಡೋ ಮನಸ್ಥಿತಿನ ಕಳ್ಕೊತಾ ಇದ್ದೀವಿ. ಅದು ದುಃಖ ತರುತ್ತೆ. ಖಂಡಿತ ಗುರುಜರೇ, ಅದಕ್ಕೇನು ದುಡ್ಡು ಬೇಡ ಅಲ್ವೇ? ಖಂಡಿತ ಗುರುಜರೇ, ಒಳ್ಳೆ ಮಾತನ್ನ ಹೇಳಿದ್ರಿ. ನೋಡಿ, ಬೆಲೆ ಏರಿಕೆ ತಂತಾನಾಗೆ ಅದು ಬೆಳ್ಕೊಂಡು ಹೋಗ್ತಾ ಇದೆ. ಎಲ್ಲ ರೀತಿಯಲ್ಲೂ ಜಗತ್ತು ಡೆವಲಪ್ ಆಗ್ತಾನೇ ಇದೆ. ಆದರೆ ನಾವು ಜೀವನ ಮಾಡೋದೆಲ್ಲೂ ನಿಲ್ಲಿಸಿಲ್ಲ ಅಲ್ಲ. ಆದರೆ ಆ ಯಾವುದೇ ಒಂದು ಹಬ್ಬಗಳನ್ನು ನಾವು ಆಚರಿಸದೇ ಅಂತೂ ಖಂಡಿತ ಇಲ್ಲ. ನೀವು ಹೇಳಿದಾಗೆ ಆಚರಣೆಗೆ ಬೇರೆ ರೀತಿಯಾದ ಅವಕಾಶಗಳು ಖಂಡಿತ ಇದ್ದಾವೆ. ಖಂಡಿತವಾಗಿದೆ. ಎಸ್ ಎಸ್. ಸೊ ಆ ಮೂಲಕ ನಾವು ಮಾಡೋದ್ರಿಂದನೂ ನೀವು ಹೇಳಿದಾಗೆ ಜಸ್ಟ್ ಒಂದು ಮನೇಲಿ ಒಂದು ಪಾಯಸ ಮಾಡಿದ್ರು ಆಗತ್ತೆ, ಏನೋ ಒಂದು ಸ್ವೀಟ್ ಮಾಡಿದ್ರು ಆಗತ್ತೆ. ಸೊ ಆ ರೀತಿಯಾಗಿಯೂ ಮತ್ತು ನೀವು ಮನೆ ಎಲ್ಲ ಒಂದು ನೆಂಟರು ಎಲ್ಲರೂ ಸೇರಿ ಮಾಡುವಂಥ ಒಂದು ಆಚರಣೆ ಖಂಡಿತ ಅಲ್ಲಿಯೂ ಸಹ ನಮಗೆ ಒಳ್ಳೆ ರೀತಿಯ ಖುಷಿ ಸಮಾಧಾನ ಸಿಗತ್ತೆ ಅನ್ನೋದು. ಗುರುಜಿಯವರೇ, ಬಹುಶಃ ಒಂದು ಮಾತು ನೆನಪು ಬರ್ತಾ ಇದೆ, ನೀವು ಪಟ್ಟಷ್ಟು ಸಂತೋಷ ಬಹುಶಃ ಇನ್ಯಾರು ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕೆ ಅಂತಂದರೆ ಈ ಬೆಳಕನ್ನು ಬೀರೋದು ಅಂತ ಏನು ಹೇಳಿದ್ರಿ, ಆರೋಗ್ಯದ ಮೂಲಕ ಒಂದು ಸಾಧಾರಣ ಮ್ಯಾಕ್ಸಿಮಮ್ ರೀತಿಯಾಗಿಯೇ ನೀವು ಅದನ್ನು ತಲುಪಿಸ್ಬಿಟ್ಟಿದ್ದೀರಿ ಜನಕ್ಕೆ, ಇನ್ನು ತಲುಪಿಸ್ತಾನೇ ಇದ್ದೀರಿ. ಬಹುಶಃ ನಿಮಗಿರೋವಂಥ ಆ ಒಂದು ಖುಷಿ, ಆ ಒಂದು ತೃಪ್ತಿ ಬಹುಶಃ ನಮ್ಗೆ ಯಾರಿಗೂ ಇಲ್ಲ ಅನ್ಸುತ್ತೆ. ಯಾಕೆಂದರೆ ಅಷ್ಟು ರೀತಿಯಾಗಿ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದೀರಿ, ಅವರ ಜೀವನದಲ್ಲಿ ಬೆಳಕನ್ನು ತೋರಿಸ್ತಾ ಇದ್ದೀರಿ. ಯಾವ ರೀತಿ ಇರಬೇಕು ನಿಮ್ಮ ಜೀವನದಲ್ಲಿ ಬೆಳಕು, ಹೇಗೆ ನೀವು ನಡ್ಕೊಂಡು ಹೋಗಬೇಕು, ಜೀವನವನ್ನು ಹೇಗೆ ತೊಗೊಂಡು ಹೋಗ್ಬೋದು, ನೀವು ಪಟ್ಟ ಆಸೆಯ ರೀತಿಯಲ್ಲಿ ಅದನ್ನು ಹೇಗೆ ನೀವು ತೊಗೊಂಡು ಹೋಗ್ಬೋದು ಅನ್ನೋದನ್ನು ಇಲ್ಲಿ ಅವರಿಗೆ ತೋರಿಸ್ಕೊಟ್ಟಿದ್ದೀರಿ. ಎಷ್ಟೋ ಜನ ಒಳ್ಳೆಯ ಜೀವನವನ್ನು ಪಡೆದಿದ್ದಾರೆ, ಒಳ್ಳೆಯ ಆರೋಗ್ಯವನ್ನು ನಿಮ್ಮ ಮೂಲಕ ಪಡ್ಕೊಂಡಿದ್ದಾರೆ. ಅಮೃತ ಚಿಕಿತ್ಸೆ ಇಲ್ಲಿ ತುಂಬಾ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ತನ್ನ ಹೆಸರಿನ ತಕ್ಕ ಹಾಗೆ ಅಮೃತವನ್ನು ಇಲ್ಲಿ ಸುರಿಸ್ತಾ ಇದೆ ಜನಕ್ಕೆ. ಆ ಅಮೃತವನ್ನು ಏನು ಅಲ್ಲಿ ಜನ ಅದನ್ನು ಸವಿತಾ ಇದ್ದಾರೆ, ಅವರ ಜೀವನವೇ ಜೀವನ ಅಂತ ಹೇಳ್ಬೋದು. ನಿಜವಾಗ್ಲೂ ನೋಡಿ, ಇದನ್ನು ನಿಮಗೆ ನೀವು ಸೀಮಿತವಾಗಿ ಇಟ್ಕೋಬೋದಾಗಿತ್ತು, ಆದರೆ ಇದು ನಿಮಗೆ ಸೀಮಿತವಾಗಿರಬಾರ್ದು. ಇಷ್ಟು ಒಳ್ಳೆ ಆರೋಗ್ಯ ನನಗಾಗ್ಬೋದು ಅನ್ನೋ ಹಾಗಿದ್ದರೆ ಯಾಕೆ ಬಾಕಿಯವ್ರಿಗೆ ಸಿಗಲ್ಲ ಅನ್ನೋದನ್ನು ಯೋಚನೆ ಮಾಡಿ ಅವರಿಗೆ ನೀವು ಇಷ್ಟು ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೀರಿ. ಗುರುಜಿಯವರೇ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋ ಸಮಯ ಆಗಿದೆ. ಪ್ರಿಯ ವೀಕ್ಷಕರ, ವಿರಾಮದ ನಂತರ ಇನ್ನಿಷ್ಟು ಮಾತುಕತೆಯನ್ನು ನಾವು ಮಾಡೋಣ. श्री सच्चिदानंद सद्गुरु साईनाथ महाराज की जय। आरती साई बाबा सौख्यदाता जीवा, चरण रजतरी द्यावा दासा विसावा भक्ता विसावा। आरती साई बाबा स्वस्वरूपी आहे
ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೋತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. ವಿರಾಮ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ಗುರುಜಿಯವರೇ, ನಿಮಗೆ ಏನನ್ಸುತ್ತೆ, ಇಷ್ಟು ಜನಕ್ಕೆ ನೀವು ಒಳ್ಳೆ ಆರೋಗ್ಯವನ್ನು ತಲುಪಿಸಿದ್ದೀರಲ್ಲ, ಈ ಹಬ್ಬಗಳ ಸಂಭ್ರಮಕ್ಕಿಂತ ಮಿಗಿಲಾಗಿ ಇರುವಂತಹ ಸಂಭ್ರಮ ಆರೋಗ್ಯವನ್ನು ನೀಡೋದ್ರಲ್ಲಿ. ಸೊ ನಿಮಗೆ ಇದರ ಬಗ್ಗೆ ಏನು ಅನ್ಸುತ್ತೆ ಗುರುಜಿಯವರೇ? ನಿಜವಾಗ್ಲೂ ನಿಮ್ಮ ತೃಪ್ತಿಯನ್ನ ನಾವು ಇವನು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಇಲ್ಲ, ಏನು ಅಂದ್ರೆ ನೋಡಿ, ಪ್ರಥಮವಾಗಿ ಏನು ಹೇಳ್ತೀನಿ ಅಂದ್ರೆ, ಈಗ ನಾನು ಮಾಡ್ತಾ ಇರೋ ವಿದ್ಯೆ ಏನಿದೆ ನಮ್ಮ ಭಾರತೀಯ ಜ್ಞಾನ, ಇದು ಪುರಾತನ ಜ್ಞಾನ. ಈ ವಿದ್ಯೆ, ಈ ಜ್ಞಾನ ಭಾರತದ ಸಂಹಿತೆಯಲ್ಲಿ ಪ್ರತಿಯೊಬ್ಬರಿಗೆ ಸೇರಬೇಕು. ಇದು ಒಬ್ಬರ ಸ್ವತ್ತು ಅಲ್ವೇ ಅಲ್ಲ. ವಿದ್ಯೆ ಒಬ್ಬರ ಸ್ವತ್ತು ಅಲ್ಲ. ನನ್ನ ಉದ್ದೇಶ ಏನು ಅಂದರೆ, ಈಗ ನಮ್ಮಲ್ಲಿ ಬೇಕಾದಷ್ಟು ವಿದ್ಯೆಗಳು ಇನ್ನೊಬ್ಬರಿಗೆ ಹೇಳಿಕೊಡದೆ ಮುಚ್ಚೋಗಿದೆ. ಬೇಕಾದಷ್ಟು. ನನಗೆ ಬೇಕಾದಷ್ಟು ವಿದ್ಯೆಗಳು ಬಂತು, ಕೇಳ್ಕೊಂಡು ಹುಡುಕೊಂಡೋದಾಗ ಯಾರೂ ಹೇಳ್ಕೊಡ್ಲಿಲ್ಲ. ಅವರು ಅದನ್ನು ಮಾಡೋರು ನನಗೇನು ಹೇಳ್ಕೊಡ್ಲಿಲ್ಲ. ಅದು ಹಾಗಾಗಲ್ಲ ಬಿಡ್ರಿ, ಹಿಂಗಾಗಲ್ಲ ಬಿಡ್ರಿ, ಅದು ಅಮಾವಾಸ್ಯೆ ದಿನ ನೀವು ಬರಬೇಕು, ರಾತ್ರಿ ಬರಬೇಕು, ಹಗಲು ಏನೇನೋ ಕತೆಗಳು. ನಾನು ಅವ್ರಿಗೆ ನನ್ನ ವಿದ್ಯೆ ಹೇಳ್ಕೊಡ್ತೀನಿ, ಬರ್ರಿ ನಿಮ್ಮ ವಿದ್ಯೆ ಹೇಳ್ಕೊಡ್ರಿ. ಯಾಕಂದರೆ ಈ ವಿದ್ಯೆನ ಬೆಳೆಸಿದಷ್ಟು, ದೀಪಕ್ಕೆ ದೀಪ ಹಚ್ಚಿದ್ರೆ ಬೆಳಕು ಜಾಸ್ತಿ ಆಗತ್ತೆ, ಕಡಿಮೆ ಆಗಲ್ಲ. ಹಾಗೆ ವಿದ್ಯೆ ಬೆಳೀಲಿ ಅನ್ನೋ ಉದ್ದೇಶ. ನಾನು ತುಂಬ ಜನಕ್ಕೆ ಟ್ರೈ ಮಾಡಿದೆ, ಇಲ್ಲ ಮುಚ್ಚೋಯ್ತದು. ಬಟ್ ನನ್ನ ವಿದ್ಯೆ ಹಾಗಾಗಬಾರ್ದು. ನಾನು ಅದೇ ಹಠಕ್ಕೆ ನನ್ನ ವಿದ್ಯೆನ ಕಲಿಸೋ ವ್ಯವಸ್ಥೆ ಮಾಡಿದ್ದೀನಿ. ಯಾರು ಬೇಕಾದ್ರೆ ಬನ್ನಿ ಕಲಿಸ್ಕೊಡ್ತೀನಿ, ಇದು ಕಲೀರಿ. ನನ್ನ ಉದ್ದೇಶ ಇದು ಭಾರತದ ಪ್ರತಿ ಮನೆ ಮುಟ್ಟಬೇಕು. ಯಾಕಂದರೆ ಅದ್ಭುತವಾದದ್ದು ನೋಡಿ, ನನಗೆ ಒಂದು ಒಳ್ಳೆ ಆರೋಗ್ಯ ಸಿಕ್ತು. 32 ವರ್ಷದಿಂದ ಒಂದು ಮಾತ್ರೆ ತಗೊಳ್ಳಿಲ್ಲ, ಇಂಜೆಕ್ಷನ್ ತಗೊಳ್ಳಿಲ್ಲ. ನಾನು ಅದ್ಭುತವಾದ ಆರೋಗ್ಯ ಇದೆ ನನಗೆ. ನನಗೆ ಸಿಕ್ಕಿದ್ದು ನಿಮಗೂ ಸಿಗಲಿ ಅಲ್ವೇ? ಆಮೇಲೆ ನಾನು 16 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ. ಇದು 17ನೇ ವರ್ಷ ನಂದು. ಮೊನ್ನೆ ಅಕ್ಟೋಬರ್ 10ಕ್ಕೆ ನಾನು 16 ವರ್ಷ ಕಂಪ್ಲೀಟ್ ಮಾಡಿದೆ. ಇದು 17ನೇ ವರ್ಷ. 16 ವರ್ಷ ಬೆಂಗಳೂರಲ್ಲಿ ಸಹಸ್ರಾರು ಜನಕ್ಕೆ ಇದನ್ನು ತಲುಪಿಸಿದ್ದೀನಿ. ಅಷ್ಟು ಜನ ಆರೋಗ್ಯವಾಗಿದ್ದಾರೆ. ಇನ್ನಷ್ಟು ಜನಕ್ಕೆ ಇದನ್ನು ಮುಟ್ಟಿಸ್ಬೇಕು. ಭಾರತದ ಪ್ರತಿ ಮನೆಗೆ ಈ ವಿದ್ಯೆ ಮುಟ್ಟಬೇಕು. ಅವರು ಆರೋಗ್ಯವಾಗಿ, ತುಂಬ ಸುಲಭ. ಇವತ್ತು ನಾವು ಅನಾರೋಗ್ಯವಾಗಿರೋದೇ ಬಹಳ ಕಷ್ಟ, ಆರೋಗ್ಯವಾಗಿರೋದು ಬಹಳ ಸುಲಭ. ದಿನದ 24 ಗಂಟೆನಲ್ಲಿ 1 ಗಂಟೆ ನಿಮಗೆ ಅಂತ ತೆಗೆದಿಡಿ, ಆಗಲ್ವಾ? ಖಂಡಿತ ಮಾಡ್ಬೋದು. ಯಾರ್ಯಾರಿಗಾಗೋ ಒದ್ದಾಡ್ತಿರಲ್ಲ, ಗಂಡ ಮಕ್ಕಳು ಹೆಂಡತಿ ಇನ್ನೊಂದು ಅದು ಇದು ಅಂತ ಒದ್ದಾಡ್ತೀರಾ. 1 ಅವರ್ ನಿಮ್ಗಾಗಿ ನೀವು ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ನೀವು ಹುಟ್ಟಿ ಉಪಯೋಗ ಇಲ್ಲ, ವ್ಯರ್ಥ. 1 ಅವರ್ ನಿಮ್ಗಾಗಿ ಇದನ್ನು ಮಾಡಿ, ವ್ಯಯ ಮಾಡಿ, ಅದ್ಭುತವಾದ ಆರೋಗ್ಯ ನೀವು ಕಾಪಾಡ್ಕೊಳ್ಬೋದು. ಅದ್ಭುತವಾದದ್ದು. ಸಾಯೋ ಕ್ಷಣದವರೆಗೆ ಯಾವುದೇ ಕೆಮಿಕಲ್ ಮುಟ್ಟೋದು ಬೇಡ, ಇಂಜೆಕ್ಷನ್ ಬೇಡ, ಮಾತ್ರೆ ಬೇಡ, ಆರಾಮಾಗಿ ಬದುಕಬಹುದು. ಬಟ್ ನಮ್ಮಲ್ಲಿ ಏನಾಗಿದೆ, ನಾವು ಹಾಸಿಗೆ ಮೇಲೆ ಬಿದ್ದು ತಿಂಗಳುಗಟ್ಟಲೆ ಒದ್ದಾಡಕ್ಕೆ ರೆಡಿ ಇದ್ದೀವಿ. ಆದರೆ ದಿನಕ್ಕೆ 1 ಗಂಟೆನಾ? ಟೈಮ್ ಇಲ್ಲಪ್ಪ. ಸಾಯೋಕ್ಕೆ ಟೈಮ್ ಇದೆ, ಒದ್ದಾಡ್ಲಿಕ್ಕೆ ಟೈಮ್ ಇದೆ, ಹಾಸ್ಪಿಟ್ಲಲ್ಲಿ ಬೀಳೋಕ್ಕೆ ಟೈಮ್ ಇದೆ. ಆರೋಗ್ಯಕ್ಕೆ ನಮ್ಮಲ್ಲಿ ಸಮಯ ಇಲ್ಲ. ದುರಂತ ಇದು. ಇದನ್ನು ನೋಡ್ತಾ ಇದ್ದೀನಿ ನಾನು. ನನ್ನ ಉದ್ದೇಶ ಕಲೀರಿ, ನೀವು ಆರೋಗ್ಯವಾಗಿರಿ. ಆರೋಗ್ಯನೇ ಶ್ರೇಷ್ಠವಾದ ಸಂಪತ್ತು. ಖಂಡಿತ. ನೀವು 1,000 ಕೋಟಿ ಹಣ ಇರಲಿ, 100 ಟನ್ ಬಂಗಾರ ನಿಮ್ಮ ಹತ್ರ ಇರಲಿ, ಆರೋಗ್ಯ ಇಲ್ಲದಿದ್ದರೆ ನೀವೇನನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ನಾಟ್. ಹಾಗಾಗಿ ಆರೋಗ್ಯ ಭಾಗ್ಯ. ನಮ್ಮಲ್ಲಿ ಮಾತಿದೆ ನೋಡಿ, ಆರೋಗ್ಯಕ್ಕಿನ್ನ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಆರೋಗ್ಯವೇ ಸಂಪತ್ತು. ಉಳಿದಿದೆಲ್ಲ ಗೌಣ. ಹಣ ಉಪಯೋಗ ಇಲ್ಲ, ಚಿನ್ನ ಉಪಯೋಗ ಇಲ್ಲ. ಹೆಲ್ತ್ ಈಸ್ ವೆಲ್ತ್. ಹಾಗಾಗಿ ಖುಷಿ ಇದೆ ಏನು ಅಂದರೆ, ಇಷ್ಟು ಜನಕ್ಕೆ ಇದನ್ನು ಮುಟ್ಟಿಸಿದ್ದೀನಿ ಅಂತ. ಅದಕ್ಕೆ ನೋಡಿ, ನಾವು ಗುರುವಾರಗಳಂದು ಸಭೆ ಏರ್ಪಾಡು ಮಾಡ್ತೀವಿ. ಹೊಸ ಜನ ಬನ್ನಿ, ಪ್ರಶ್ನೆ ಕೇಳಿ, ನಂಬಬೇಡಿ ಏಕದಮ್ ನಿಮಗೆ, ಆಮೇಲೆ ನಂಬ್ರಿ.
ಅರ್ಥ ಮಾಡ್ಕೊಳ್ಳಿ ನಮ್ಮನ್ನು, ಪ್ರಶ್ನೆ ಕೇಳಿ, ಟ್ರೀಟ್ಮೆಂಟ್ ತಗೊಳ್ಳಿ, ಆಮೇಲೆ ನಂಬ್ರಿ ಅಲ್ವಾ. ಇಲ್ಲ ಗುರುಜಿಯವರೇ, ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ನಿಮ್ಮಲ್ಲಿ ಬರುವ ಮುನ್ನ ಸುಮಾರು ಪ್ರಶ್ನೆ ಜನರಲ್ಲಿ ಮೂಡ್ತಾ ಇದೆ. ಅದೇ ಅದನ್ನು ಪಡೆದು ಅದರ ಅನುಭವ ಆದಮೇಲೆ ಮತ್ತೆ ಅದರಲ್ಲಿ ಅವರು ತೊಡಕೊಂಡ್ಮೇಲೆ ತನ್ನನ್ನು ತಾನು ಅಲ್ಲಿ ಅವರು ನೆಕ್ಸ್ಟ್ ಅದನ್ನು ಬಿಡಲಿಕ್ಕೆ ಇಷ್ಟಪಡಲ್ಲ ಅನ್ನೋ ಲೆಕ್ಕದಲ್ಲಿ. ಯಾಕೆಂದರೆ ಅಷ್ಟು ಒಳ್ಳೆ ಆರೋಗ್ಯ ಅದರಿಂದ ಸಿಗ್ತಿದೆ, ಅಷ್ಟು ಒಳ್ಳೆ ಏನಂತಾರೆ ಅದಕ್ಕೆ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಿರುವಂಥ ವಿಷಯಗಳು ಅಲ್ಲಿ ಅಳವಡಿಸ್ಕೊಂಡಾಗ ಅದನ್ನು ಯಾಕೆ ಬಿಡಬೇಕು ಅನಿಸುತ್ತೆ, ಯಾಕೆ ಮಾಡಬಾರ್ದು ಅಂತ ಖಂಡಿತ ಅನಿಸುತ್ತೆ. ಸೊ ಆ ಒಂದು ಗಹನತೆ ಈ ಒಂದು ಅಮೃತ ಚಿಕಿತ್ಸೆಯಲ್ಲಿ ಇರೋದ್ರಿಂದ ಖಂಡಿತ ಜನ ಇದನ್ನು ಬೇಡ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬಹಳಷ್ಟು ಪ್ರಶ್ನೆ ಸಹಜವಾಗಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಮೂರ್ಖತೆ ಜಾಸ್ತಿ ಇದೆ ನಮ್ಮಲ್ಲಿ. ಟೆಂಪ್ರರಿ ಸಿಗುತ್ತಲ್ಲ, ಏನೋ ಮಾತ್ರೆ ತಿಂದರು ಟೆಂಪ್ರರಿ, ಅದು ಬಹಳ ಒಳ್ಳೆಯದು ಅಂದ್ಕೊಂಡ್ಬಿಡ್ತಾರೆ. ಆದರೆ ಅಲ್ಲಿ ಒಂದು ಕಾಯಿಲೆ 4 ಆಗುತ್ತೆ, 4 ಇರೋದು 8 ಆಗುತ್ತೆ. ಒಂದು ಮಾತ್ರೆ ತಿನ್ನೋದು 16 ಮಾತ್ರೆಗೆ ಬಂದು ನಿಲ್ತಾರೆ. ಮಾತ್ರೆಗಳಿಂದ ಸೈಡ್ ಎಫೆಕ್ಟ್ಸ್ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅದೇ ಸುಲಭ. ನಮ್ಮಲ್ಲಿ ಬಹಳ ಜನ, ತುಂಬ ಜನ ನಾನು ನೋಡಿದ್ದೀನಿ, ನಮ್ಮಲ್ಲಿ ಬಂದು ನಮಗೆ ಬೈದೆಲ್ಲ ಮಾಡಿ ಹೋಗ್ತಾರೆ. ಆಮೇಲೆ 1-2 ವರ್ಷ ಆದಮೇಲೆ ಮತ್ತೆ ಹುಡ್ಕೊಂಬರ್ತಾರೆ, ಅಯ್ಯೋ ಹಂಗಾಗ್ಬಿಟ್ಟಿತ್ತು ಯಾಕಂದರೆ ಎಲ್ಲೋದ್ರೂ ಸಿಗಲ್ಲ ಅವರಿಗೆ. ಆಮೇಲೆ ಬರ್ತಾರೆ. ಬಟ್ ಬಹಳ ಕಡೆ ಆಮೇಲೆ ಬರೋರಿಗೆ ಕಳ್ಕೊಂಡಿರ್ತಾರೆ. ನಾವೇನು ಮಾಡ್ಲಿಕ್ಕೆ ಆಗದೆ ಇರೋ ಸ್ಥಿತಿನಲ್ಲಿ ಇರ್ತೀವಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಚಿಕ್ಕದಿರ್ಬೇಕಾದ್ರೆ ನಿಮ್ಮ ಪ್ರಾಬ್ಲಮ್ಗಳನ್ನು, ಈವನ್ ಕ್ಯಾನ್ಸರ್ಗಳನ್ನು, HIV ಸರಿ ಮಾಡ್ಬೋದು. ಎಲ್ಲ ಕಳ್ಕೊಂಡ್ಮೇಲೆ ಬಂದರೆ ನಾವೇನು ಮಾಡೋಕ್ಕಾಗ. ನಮ್ಮಲ್ಲಿ ನಾನು ಹೇಳಿದೆ ಅಲ್ವಾ, ನಮ್ಮಲ್ಲಿ ಒಬ್ರು ಬಂದಿದ್ದರು, 1 ವರ್ಷದ ಹಿಂದೆ ಬಂದಿದ್ದರು. ನಮ್ಗೆ ಗಲಾಟೆ ಮಾಡೋಗಿದ್ರು, ಏನು ಈ ನಮೂನೆ ಫೀಸ್ ಆದರೆ ನಾವು ಹೆಂಗೆ ಬದುಕೋದು ಅಂತ. 50,000 ಹೇಳಿದ್ವಿ ನಾವು ಅವ್ರಿಗೆ, ಅದು 4 ತಿಂಗಳ ಟ್ರೀಟ್ಮೆಂಟಿಗೆ. ಬೈದೆಲ್ಲ ಹೋಗಿದ್ರು ಅವರು. ಹೊರಗಡೆ ಈಗ 10 ಲಕ್ಷ ಖರ್ಚು ಮಾಡಿದ್ದಾರೆ, ಎಲ್ಲ ಕುಲಗೆಟ್ಟು ಹೋಗಿದೆ. ಹೋದ ಇದರಲ್ಲಿ ಬಂದಿದ್ದಾರೆ, 20 ಲಕ್ಷ ಕೊಡ್ತೀನಿ ನಂಗೆ ಸರಿ ಮಾಡಿರಿ ಅಂತ ಬಂದಿದ್ದಾರೆ. ನಾ ಅದೇ ಹೇಳಿದೆ, ಹಣ ಕೊಟ್ಟು ಆರೋಗ್ಯ ಸಿಗೋಂಗಿದ್ದಿದ್ರೆ ಯಾರು ಸಾಯ್ತಿದ್ರು? ನಮ್ಮ ಜನ ಅರ್ಥ ಮಾಡ್ಕೊಳ್ಳಲ್ಲ. ಕಳ್ಕೊಂಡ ಮೇಲೆ ನೋಡಿ, ಯಾವಾಗಲೂ ಹಣ, ಯೌವನ, ಆರೋಗ್ಯ ಈ 3ರ ಬೆಲೆ ನಮಗೆ ಗೊತ್ತಾಗೋದು ಕಳ್ಕೊಂಡ ಮೇಲೆ. ಅದು ಇರಬೇಕಾದ್ರೆ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಹಣ ಇರಬೇಕಾದ್ರೆ ನೋಡಿ ಅದ್ರ ಬೆಲೆ ಗೊತ್ತಿರೋಲ್ಲ. ಯಾರು ಬಂದರೂ ಕೊಡ್ತೀವಿ, ಇದ್ದವರಿಗೆಲ್ಲ ಸಹಾಯ ಮಾಡಬೇಕು, ಕಾಂಟ್ರಾಕ್ಟ್ ತೊಗೊಂಡ್ಬಿಡ್ತೀವಿ, ಸಮಾಜಕ್ಕೆ ಸಹಾಯ ಮಾಡೋದು ನಾನೇ ಅಂತ. ಹಣ, ಯೌವನ ಇರಬೇಕಾದ್ರೂ ಅಷ್ಟೇ, ಅಯ್ಯೋ ಅದ್ರ ರಾಪೇ ಬೇರೆ. ಆಮೇಲೆ ನೋಡಿ ಎಷ್ಟು ಬಣ್ಣ ಹಚ್ತಾರೆ, ಎಷ್ಟು ಮೇಲೆ ಎತ್ಕೋತಾರೆ, ಎಷ್ಟು ಪೇಂಟ್ ಹಚ್ಕೋತಾರೆ, ಏನು ಮಾಡಿದ್ರು ಹಣೆ ಬರ ಅಷ್ಟೇ. ಆರೋಗ್ಯನೂ ಅಷ್ಟೇ, ಇರಬೇಕಾದ್ರೆ ಉಡಾಫೆ. ಯಾರಿಗಾದರೂ ಹೇಳಿ ಹೋಗೋ ನೀನೇ ನಂಗೆ ಹೇಳೋದು ಹೋಗಲೋ ಅಂತಾರೆ. ಕಳ್ಕೊಂಡ್ಮೇಲೆ ನೋಡ್ರಿ, ನೀವು ಏನು ಹೇಳಿದ್ರು ಮಾಡೋಕ್ಕೆ ರೆಡಿ ಇರ್ತಾರೆ. ರಸ್ತೆ ಮೇಲೆ ಹೋಗೋರು ಹೇಳಿದ್ದನ್ನೆಲ್ಲ ಮಾಡ್ತಾರೆ. ಇದು ದುರಂತ. ಇನ್ನೊಂದು ಮಾತು ನೆನಪು ಬಂತು ಗುರುಜಿಯವರೇ. ಯೂಶಲಿ ಇಲ್ಲಿ ಹೇಳಿದ್ದೀನಿ, ನಮಗೆ ಹೇಗೆ ಅಂತಂದರೆ ಜೀವನ ಹೇಗೆ ಬರ್ತಿದೆ ಹಂಗೆ ಹೋಗ್ತಾ ಇದ್ದೀವಿ ನಾವು. ಆದರೆ ನಿಮ್ಮಲ್ಲಿ ಬಂದವರು ಅವ್ರ ಜೀವನ ಹೇಗೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಹೇಗೆ ಬೇಕು ಹಾಗೆ ನಡೆಸ್ಕೊಂಡು ನನಗೆ ಹೀಗೆ ಬೇಕು ಬೈ ಚಾಯ್ಸ್, ನನಗೆ ಈ ಥರ ಜೀವನ ಬೇಕು. ಖಂಡಿತ ಸಾಧ್ಯ ಇದೆ ಮಾಡೋದಕ್ಕೆ. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ನಾನು ಹೇಳಿದೆ ಅಲ್ವಾ, ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟಪಡೋಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಉಡಾಫೆ ಮಾಡ್ತೀವಿ. ಯಾವ ಥರ ಬದುಕ್ತೀವಿ ಅಂದರೆ, ನಾವು ಸಾಯೋದೇ ಇಲ್ವೇನೋ ಅನ್ನೋ ಹಂಗೆ ಬದುಕ್ತೀವಿ. ಕಾಯಿಲೆಗಳು ಬಂದ ಮೇಲೇನೋ ಅಯ್ಯೋ ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಇಲ್ವಾ ಅಂತ ಯೋಚನೆ ಮಾಡ್ತೀವಿ ನಾವು. ಬಟ್ ಅಲ್ಲಿ ಹೋದ ಮೇಲೇ ಗೊತ್ತಾಗೋದು ಹಾಸ್ಪಿಟಲ್ಗಳು ಕಾಯಿಲೆ ಕ್ಯೂರ್ ಎಲ್ಲಿ ಮಾಡುತ್ತವೆ. ನಿಮಗೆ ತಾತ್ಕಾಲಿಕ ಉಪಶಮನ ಸಿಗತ್ತಷ್ಟೇ ಬಿಟ್ಟರೆ ಅಲ್ಲಿ ಸಿಗಲ್ಲ. ಆರೋಗ್ಯ ಹಾಸ್ಪಿಟಲ್ಗಳಲ್ಲಿ ಸಿಗಲ್ಲ. ಖಂಡಿತ ಗುರುಜಿ. ಬಟ್ ತುಂಬ ಖುಷಿ ಇದೆ. ಯಾಕೆ ಅಂತಂದರೆ ನಾನು ಏನು ಬಯಸ್ತೀನಿ ಜೀವನದಲ್ಲಿ, ನನ್ನ ಜೀವನವನ್ನು ನಾನು ಹೇಗೆ ಮಾಡ್ಕೋಬೇಕು ಅನ್ನೋ ಆಶಯ ನನ್ನಲ್ಲಿದೆ. ಅದೇ ರೀತಿಯಲ್ಲಿ ನಾನು ಹೋಗ್ಬೋದು ಅನ್ನೋ ಹಾಗಿದ್ರೆ, ಯಾಕೆಂದರೆ ಇಲ್ಲಿ ತುಂಬ ನಾವು ನಿರಾಶ್ರಯ ಆಗೋದು, ನಾನು ಅಂದ್ಕೊಂಡಿದ್ದು ಹೇಗೆ ಸಾಧ್ಯ ಆಗತ್ತೆ, ಆಗೋದಿಲ್ಲ. ಅದು ಎಲ್ಲ ಆಗೋ ಹಾಗಿದ್ದಿದ್ರೆ ಇನ್ನೇನು ಮತ್ತೆ ನಾನೇ ದೇವರಾಗ್ಬಿಡ್ತಿದ್ದೆ. ಈ ರೀತಿಯಾದ ಕಲ್ಪನೆಗಳು ನಮ್ಮಲ್ಲಿದೆ, ಈ ರೀತಿಯಾದ ಯೋಚನೆಗಳನ್ನು ನಾವು ಮಾಡ್ತೀವಿ, ನಮ್ಮನ್ನು ನಾವು ತಡೆದಿಡ್ಕೊಳ್ತೀವಿ. ಸುಮಾರು ವಿಷಯಗಳಲ್ಲಿ ನಾವು ಈ ಥರ ನಿರಾಶೆ ಆಗಿಯೇ ನಾವು
ನಮ್ಮ ಜೀವನವನ್ನು ನಮಗೆ ಬೇಕಾದಾಗೆ ನಡೆಸ್ಕೊಳ್ಳಿಕ್ಕೆ ತುಂಬ ತಾಪತ್ರಯ ಆಗ್ತಿದೆ. ಸೊ ನೀವು ಇಲ್ಲಿ ಆ ಎಲ್ಲ ಬಯಸಿ ಬಂದು ಅವರಿಗೆ ಅವರ ಜೀವನವನ್ನು ಅವ್ರು ಹೇಗೆ ನೋಡಬೇಕು, ಯಾವ ರೀತಿ ಅವ್ರ ಜೀವನ ಮಾಡ್ಬೋದು, ಅವ್ರು ಬಯಸಿದ್ದನ್ನು ಸುಲಭ ರೀತಿಯಲ್ಲಿ, ಅಲ್ಲೂ ನೋಡಿ ಯಾವುದೇ ರೀತಿ ಕಷ್ಟಪಡುವಂಥದ್ದು ಏನೂ ಇಲ್ಲವೇ ಇಲ್ಲ ಇಲ್ಲಿ. ನೀವೇ ಹೇಳಿದಾಗೆ ಮನಸ್ಸಿಗೆ ಯಾವ ರೀತಿ ತಾಕತ್ತಿದೆ, ಯಾವ ರೀತಿ ಆ ಮನಸ್ಸಿನ ಮೂಲಕ ನಾವು ಬಯಸಿದ್ದನ್ನು ಪಡಿಬೋದು ಅನ್ನೋದನ್ನು ನೀವು ಇಲ್ಲಿ ತೋರಿಸ್ಕೊಡ್ತೀರಾ. ಎಷ್ಟು ಸುಲಭ ಕ್ರಿಯೆಗಳಲ್ಲಿ, ಯಾಕೆಂದರೆ ಈ ರೀತಿ ಆಗೋ ಕ್ರಿಯೆಗಳು ಮಾಡಿದ್ರೆ ನಮಗೆ ಬಯಸಿದ್ದು ಸಿಗತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ನಮ್ಮಲ್ಲಿ ಮೂಡ್ಲಿಕ್ಕೆ ಶುರು ಆಗ್ಬಿಡುತ್ತೆ ಗುರುಜಿಯವರೇ. ಇಷ್ಟು ಸುಲಭವಾಗೂ ಇರುತ್ತಾ ಕ್ರಿಯೆಗಳು? ಯಾಕಂದರೆ ನೀವು ಹೇಳಿದಾಗೆ ಅಮೃತ ಚಿಕಿತ್ಸೆಯಲ್ಲಿ ಒಂದು 260 ಮೆಥಡ್ ಇದೆ ಅಂತ ಹೇಳಿದ್ರಿ. ಜೊತೆಯಾಗಿ ನೋಡಿ ಆ ಉಷಾಪಾನ ಆಗಲಿ, ಧ್ಯಾನವನ್ನು ಏನೋ ತಿಳಿಸ್ಕೊಡ್ತೀನಿ ಅಂದ್ರಿ. ಸೊ ಇವೆಲ್ಲ ಇಷ್ಟು ಪುಟ್ಟ ಪುಟ್ಟ ವಿಷಯಗಳು ನೀವೇ ಹೇಳಿದಾಗೆ ದಿನದಲ್ಲಿ ಒಂದು ಗಂಟೆ ನಮಗೋಸ್ಕರ ನಾವು ಸಮಯವನ್ನು ವ್ಯಯ ಮಾಡಿದ್ರೆ ನಾವು ಎಷ್ಟು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ಬೋದು. ಈಗಂತೂ ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದೀವಿ. ಸೊ ಜೀವನವನ್ನು ಎಷ್ಟು ಕಷ್ಟ ಅನ್ನೋದನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ಅಂತಂದರೆ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಹೇಳಿದಾಗೆ ಪುಟ್ಟ ಪುಟ್ಟ ವಯಸ್ಸಿನವರು ನಂಗೆ ಅದೇನೋ ಅವರಿಗೆ ಆಸೆನೇ ಇಲ್ಲ ಗುರುಜಿಯವರೇ ಜೀವನದ ಮೇಲೆ, ಫುಲ್ಲು ನಿರಾಶೆ ಆಗಿರ್ತಾರೆ. ನಿಜವಾಗ್ಲೂ ಒಂದು ಪುಟ್ಟ ಪುಟ್ಟ ಮಕ್ಕಳು ಈ ರೀತಿ ಆದಾಗ ತಂದೆ ತಾಯಿ ಎಷ್ಟು ವ್ಯಥೆ ಪಡ್ತಾರೆ ಅನ್ನೋದನ್ನ ನಾವು ಒಂದು ಇನ್ನೊಂದು ಇಲ್ಲಿ ಮುಖ್ಯವಾಗಿ ಏನು ಅಂದರೆ ಪುಟ್ಟ ಮಕ್ಕಳಲ್ಲೇ ಈ ಥರದ ಬರಲಿಕ್ಕೆ ಕಾರಣ ತಂದೆ ತಾಯಿಗಳೇ. ಇದನ್ನು ಅರ್ಥ ಮಾಡ್ಕೋಬೇಕು. ನಮಗೆ ನಾವು ಚಿಕ್ಕದಿರ್ಬೇಕಾದ್ರೆ ತಂದೆ ತಾಯಿಗಳು ನಾಳೆ ಜೀವನ ಏನು, ನೀನು ಹೆಂಗೆ ಒದ್ದಾಡ್ತೀಯ ಅಂತ ಒಂದು ದಿನ ನಮ್ಮ ತಲೆಯಲ್ಲಿ ತುಂಬಲಿಲ್ಲ. ಆದರೆ ಇವತ್ತು 8 ವರ್ಷದ 10 ವರ್ಷದ ಮಗುವಿನ ತಲೆಯಲ್ಲಿ ತಂದೆ ತಾಯಿಗಳು ತುಂಬೋದು, ನೀನು ಮಾರ್ಕ್ಸ್ ತಗೋದಿದ್ರೆ ನಿನ್ನ ಜೀವನ ಇಲ್ಲ, ನೀನು ಕೆಲಸಕ್ಕೆ ಹೋಗದಿದ್ರೆ ನಿನ್ನ ಜೀವನ ಇಲ್ಲ, ನೀನು ಹಿಂಗೆ ಮಾಡದಿದ್ರೆ ನೀನು ಹಿಂಗಾಗ್ಬಿಡ್ತೀಯ, ಅವರಲ್ಲಿ ನೆಗೆಟಿವನ್ನೇ ತುಂಬ್ತಾ ಬರ್ತಾರೆ. ನಾವೆಲ್ಲ ವಿದ್ಯೆ ಬೇಕು ಅಂತ ಕಲ್ತ್ವೇ ಹೊರತು ಕೆಲಸ ಬೇಕು ಅಂತ ಕಲ್ತವ್ರಲ್ಲ ನಾವು. ಹಾಗಾಗಿ ವಿದ್ಯೆಯ ಮಹತ್ವ ನಮ್ಗೆ ಬೇರೆನೇ ಇತ್ತು. ಇವತ್ತಿನ ಮಕ್ಕಳಿಗೆ ವಿದ್ಯೆ ಮಹತ್ವ ಬೇರೆ ಇದೆ. ಒಂದು ಮಗು ಬೆಳಿಗ್ಗೆ ಕಣ್ಣು ಬಿಟ್ಟರೆ ರಾತ್ರಿ ಮಲಗೋವರೆಗೆ ತಂದೆ ತಾಯಿ ಟೀಚರ್ಗಳು ಇದು ಮಾಡು ಅದು ಮಾಡು ಅದು ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅದು ಮಾಡಬೇಡ ಇದು ಮಾಡಬೇಡ ಇದು ಮಾಡಬೇಡ ಅದು ಮಾಡಬೇಡ ಇದೇ ತಲೆಯಲ್ಲಿ ತುಂಬ್ತಾರೆ ಹೊರತು ಆ ಮಗುವಿಗೆ ಜೀವನ ಅನ್ನೋದೊಂದು ರಸವತ್ತಾದ ವ್ಯವಸ್ಥೆ, ಇದರಿಂದ ನಾನು ಅತ್ಯಂತ ಉತ್ತಮವನ್ನು ಪಡೀಬಹುದು ಅನ್ನೋದನ್ನು ಮಕ್ಕಳ ತಲೆಯಲ್ಲಿ ತರೋದೇ ಇಲ್ಲ, ತುಂಬಿಬಿಡ್ತಾರೆ ತಲೆಯಲ್ಲಿ. ನಾನು ಹೇಳಿದೆ ಅಲ್ವಾ, ನಾವೆಲ್ಲ ಟೆನ್ಷನ್ ಅನ್ನೋ ಶಬ್ದ ಕೇಳಿದ್ದು ನಮ್ಮ ಇದರಲ್ಲಿ PUC ನಂತರ. ಈಗ LKG ಮಗು ಅಯ್ಯೋ ನಂಗೆ ಟೆನ್ಷನ್ ಮಾಡಬೇಡಿ ಸುಮ್ಮನಿರಿ ಅಂಕಲ್ ಅನ್ನತ್ತೆ. ನಾವು ಆ ಲೆಕ್ಕದಲ್ಲಿ ಮಕ್ಕಳನ್ನು ಕೆಡಿಸ್ತಾ ಇದ್ದೀವಿ. ಬರೀ ವಿದ್ಯೆನೇ ನೀನು 99 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನೀನು ಬದುಕ್ತೀಯ ಅನ್ನೋದನ್ನ ಮಕ್ಕಳಲ್ಲಿ ತರ್ತಾ ಇದ್ದೀವಿ. ಅತ್ಯಂತ ದೊಡ್ಡ ತಪ್ಪಿದು, ಬಹಳ ಕೆಟ್ಟ ತಪ್ಪು ಮಾಡ್ತಾ ಇದ್ದೀವಿ. ಏನು ಮಾಡ್ತೀವಿ? ಮಕ್ಕಳಲ್ಲಿ ಲೈಫನ್ನು ಎಂಜಾಯ್ ಮಾಡೋ ಪರಿಸ್ಥಿತಿ ತರ್ತಾನೆ ಇಲ್ಲ ನಾವು. ಆ್ಯಂಡ್ ಇನ್ನೊಂದು ಕಡೆ ಹುಳುಗೆಡಿಸ್ತಾ ಇದ್ದೀವಿ. ಎಸ್, ಇನ್ನೊಂದು ಕಡೆ ನಾವು ಮಕ್ಕಳನ್ನು ಹಾಳು ಮಾಡಲಿಕ್ಕೆ ಬಹುಶಃ ಗುರುಜಿಯವರೇ ಒಂದು ನಮಗೆ ಆವಾಗ ಇದ್ದಿದ್ದ ಏನು ಒಂದು ಶ್ರಮ ಪಟ್ಟರೆ ಒಳ್ಳೆ ಕೆಲಸನೂ ಸಿಗತ್ತೆ, ಒಳ್ಳೆ ಹೆಸರು ಸಿಗತ್ತೆ ಅನ್ನೋದಿತ್ತು. ಈಗ ಹೇಗೆ ಅಂದರೆ ಅವ್ರ ಕಾಲಡಿಗೆ ಕೆಲಸಗಳು ಹುಡ್ಕೊಂಡು ಹೋಗ್ತಾ ಇದ್ದಾವೆ. ಅದೇನೋ ಕ್ಯಾಂಪಸ್ ಸೆಲೆಕ್ಷನ್ ಅಂತಾರೆ, ಇನ್ನೊಂದು ಅಂತಾರೆ, ಎಲ್ಲ ಥರದ್ರಲ್ಲೂ ಅವರಿಗೆ ಕೆಲಸ ಅವ್ರ ಕೈ ಅಡಿಲಿ ಬಂದು ಹಿಂಗೆ ತೋರಿಸ್ಕೊಟ್ಟ ಹಾಗೆ ಅವರು ಯಾವುದೇ ಶ್ರಮ ಇಲ್ಲದೆ ಅಲ್ಲಿ ಕೆಲಸ ಮಾಡ್ತಾರೆ. ಇಲ್ಲ, ಎಲ್ಲರಿಗೂ ಸಿಗಲ್ಲ. ನೀವು ಹೇಳ್ತಾ ಇರೋದು ಅರೌಂಡ್ 12 to 15% ಜನಕ್ಕೆ ಮಾತ್ರ ಹಾಗೆ ಸಿಗ್ತಾ ಇದೆ. ಉಳಿದ ಜನ ಇವತ್ತು ಕೆಲಸಕ್ಕೆ ಒದ್ದಾಡೋರು ಇದ್ದಾರೆ, ಭಯಂಕರ ಒದ್ದಾಡ್ತಾರೆ. ಬಟ್ ಏನು ನೋಡ್ತಿದ್ದೀವಿ ಅಂತಂದರೆ ಅವರು ಸಣ್ಣ ವಯಸ್ಸಿನಲ್ಲಿ ಈ ಎಲ್ಲ ಫೀಲ್ಡ್ಗಳಲ್ಲಿ ಹೋಗಿ ಕೆಲಸ ಮಾಡಿ ಒಂದು ಕಡೆ ನಾವು ನೋಡೋಕೆ ಹೋದರೆ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ಒಂದು ಸಮಯ ಬೇಗ ಅವ್ರಿಗೆ ಸಿಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನೊಂದು ಕಡೆ ನಾವು ನೋಡಿದಾಗ ಬಹುಶಃ ತನ್ನ ತಂದೆ ತಾಯಿಗಿನ್ನ ಜಾಸ್ತಿ ಸಂಬಳ ಅವ್ರು ಪಡೆದ ಕೂಡಲೇ ಅದು ಏನೋ ಅಹಂ ಗುರುಜಿಯವರೇ, ಅವರು ತಂದೆ ತಾಯಿ ಹತ್ರ ಬಿಹೇವ್ ಮಾಡೋದು ನೋಡಿದ್ರೇ ತುಂಬ ನೋವು ಅನಿಸುತ್ತೆ. ಅಲ್ಲಿ ಅವರು 30,000 40,000 ದುಡಿತಿರ್ತಾರೆ, ತಂದೆ ತಾಯಿ ಇನ್ನೂ 10-15 ಇರ್ತಾರೆ ಅಂದ್ಕೊಳ್ಳಿ. ಸೊ ಆ ರೀತಿಯಾದ ವ್ಯತ್ಯಾಸಗಳು ಈಗ ಆ ಒಂದು ಕುಟುಂಬದಲ್ಲಿ ಶುರುವಾಗ್ಬಿಟ್ಟಿದೆ. ಸೊ ಅದು ತುಂಬ ನೋವು ಉಂಟು ಮಾಡುತ್ತೆ. ಯಾಕೆಂದರೆ ಇಲ್ಲಿ ಕೆಲಸ ಅವ್ರಿಗೆ ಸಿಕ್ಕಿದ್ದು ಈಗಿನ ಇದಕ್ಕೆ ತಕ್ಕ ಹಾಗೆ ಅವ್ರಿಗೆ ಸಂಬಳ ಸಿಗ್ತಿದೆ, ಅವರಿಗೆ ಅವರ ಇದರಲ್ಲಿ ಹೇಗಿತ್ತು ಆ ರೀತಿಯಾಗಿ ಅವ್ರಿಗೆ ನಡ್ಕೊಂಡು ಹೋಗ್ತಾ ಇದೆ.
ಇಲ್ಲ, ಈಗ ಲೈಫಿನ ಈಕ್ವೇಶನ್ಸೇ ಬೇರೆ ಬೇರೆ ಆಗ್ಬಿಟ್ಟಿದೆ. ಯಾ ಬಹುಶಃ ಮಕ್ಕಳು ತಂದೆ ತಾಯಿನ ಅದೇ ದೃಷ್ಟಿಯಿಂದ ನೋಡ್ತಾರೆ. ನೀನೇನು, ಎಸ್ ಎಸ್ ನನ್ನ ಹತ್ರ ದುಡ್ಡಿದೆ ಹೋಗಲೋ ಅನ್ನೋ ಇದು ಮನಸ್ಥಿತಿ ನಾವು ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ. ಎಸ್, ಖಂಡಿತ ಗುರುಜಿಯವರೇ. ಆ್ಯಂಡ್ ಈವನ್ ತಂದೆ ತಾಯಿಯವರು ಈಗ ಹೇಗಿದೆ ಅಂತಂದರೆ ಅವ್ರು 5,000 10,000 ತೊಗೊಂಬಂದ್ರೆ ಅದು ಸಂಬಳ ಅಲ್ವೇ ಇಲ್ಲ ಗುರುಜಿಯವರೇ. 30 40 50 ಅಷ್ಟಂದರೆ ನೀನು ನೋಡು, ನಿಂಗೆ ಅರ್ಹತೆ ಇದೆ ಅಂತ ಆಯಿತು, ನಿಂಗೂ ಜೀವನ ಮಾಡೋಕ್ಕಾಗತ್ತೆ ಅಂತ ಆಯಿತು. ಅದೇ ಏನಾದರೂ ಅಷ್ಟು ಕಡಿಮೆಲಿದೆಯಾ, ದಿನ ಪ್ರತಿ ದಿನ ಆ ಮಕ್ಕಳನ್ನು ಅವರು ದೂಷಿಸ್ತಾನೇ ಇರ್ತಾರೆ. ಯೋಗ್ಯತೆ ಇಲ್ಲ ನಿನಗೆ, ಮಾಡ್ಲಿಕ್ಕೆ ತಾಕತ್ತಿಲ್ಲ ನಿನಗೆ ಅಂತ ಈ ರೀತಿಯಾಗಿ ಮಾತಾಡಿದಾಗ ಮಕ್ಕಳು ಇನ್ನು ಎಲ್ಲಿ ಶ್ರಮ ಪಡ್ತಾರೆ ಅಂತ ಅನ್ಸುತ್ತೆ. ಅವರು ಅಯ್ಯೋ ಏನಿದು ಪ್ರತಿದಿನ ಇದೇ ಗೋಳು ಅಂತ ಅನ್ಸಿದ್ರೆ ಅವ್ರು ನೆಕ್ಸ್ಟ್ ಪ್ರಯತ್ನ ಖಂಡಿತ ಮಾಡಲ್ಲ. ನೀವು ಹೇಳಿದಾಗೆ ಇಲ್ಲ, ಒಂದು ಹುಡುಗ ಸ್ಯೂಸೈಡ್ ಮಾಡ್ಕೊಂಡ ಬಿಕಾಸ್ ಆಫ್ ದಿಸ್. ಕೆಲಸ ಸಿಕ್ತವನಿಗೆ, ಅವನಿಗೆ ಇಷ್ಟ ಆಗಲಿಲ್ಲ ಅಲ್ಲಿ. ಆ ಒತ್ತಡ, ಆ ಒತ್ತಾಯಗಳು, ಆಫೀಸಿನ ಎನ್ವೈರ್ಮೆಂಟು ಇಷ್ಟ ಆಗಲಿಲ್ಲ. ಬಟ್ ಮನೆಯಲ್ಲಿ ಒತ್ತಾಯ, ನೀನು ಹೋಗೋದಕ್ಕೆ ಅಂತ ಬಿಟ್ಟು ಬಂದ ಅವನು. ಅಲ್ಲಿ ಆಗದೆ ಬೇರೆ ಏನೋ ನೋಡ್ತೀನಿ ಅಂತ, ಬೇರೆದು ಸಿಗೋದು ಡಿಲೇ ಆಯಿತು. 2 ತಿಂಗಳು ಮನೇಲಿ ಕೂತ್ಕೊಂಡ. ಆ ಕರ್ಕರೆಗಳು ಶುರು ಆಯಿತು. ಮತ್ತು ಯಾವುದೋ ಒಂದು ಸಿಕ್ತು ಕೆಲಸ, ಅಲ್ಲಿ ಕಡಿಮೆ ಸಂಬಳ. ಮನೆಯಲ್ಲಿ ಅಪ್ಪ ಅಮ್ಮ ಹಿಗ್ಗ ಬೈಯೋದು, ಅವ್ನ ಮುಖ ನೋಡ್ತಿದ್ದಂಗೆ ಬೈಯೋದು. ಒಬ್ಬನೇ ಮಗ, ಸೀದಾ ಹೋದ, ಬಿಲ್ಡಿಂಗಿನ ಹತ್ತಿರ ಕೆಳಗೆ ಹಾರ್ದ, ಸತ್ತೋದ. ಲೆಟರ್ ಬರೆದಿಟ್ಟು ಸತ್ತೋದ. ಇವರು ಮೂರ್ಖತೆಗೆ ಹೇಳಿದೆ ಅಲ್ವಾ, ಈಗ ಅವನು ತಾನೇ ಜೀವನ ಮಾಡೋದು, ನಿಮ್ಗೆ ಯಾಕೆ ಬೇಕು? ಈಗ ಮಗ ಜೀವನ ಮಾಡ್ತಾನೆ, 10-20 ತೊಗೊಂಬರ್ತಾನೆ, ಅವನೇನೋ ಒಂದು ಮಾಡ್ತಾನೆ, ಅಟ್ಲೀಸ್ಟ್ ಅಷ್ಟು ಮಾಡಿದ್ನಲ್ವ. ಆಮೇಲೆ ಅವನು ಆಫೀಸಲ್ಲಿ ಏನು ಫೇಸ್ ಮಾಡ್ತಾನೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಕರೆಕ್ಟ್. ಇವತ್ತು ಸುಲಭ ಇಲ್ಲ. ಒಂದೇನು ಗೊತ್ತಾ, MNC ಕಲ್ಚರ್ ಏನು ಅಂದರೆ, ನಮ್ಮ ಭಾರತದಲ್ಲಿ ಮೊದಲೇನಿತ್ತು ಕಲ್ಚರು, 10 ಗಂಟೆಗೆ ಆಫೀಸಿಗೆ ಹೋಗೋ, ಸಾಯಂಕಾಲ 5 ಗಂಟೆಗೆ ಮನೆಗೆ ಬಾ, ಒಂದು 5-10 ಸಂಬಳ. ಬಟ್ ಆಫೀಸಲ್ಲಿ ಎಲ್ಲರೂ ಒಟ್ಟಾಗಿ ಇವನ್ ಕೆಲಸ ಇದ್ರೆ ಅವರು ಮಾಡಿಕೊಡೋರು, ಅದಕ್ಕೊಂದು ಮ್ಯಾನೇಜರ್ ಅಂತಿದ್ರು, ಹೆಲ್ಪ್ ಮಾಡೋಕ್ಕೆ ಅಂತಿದ್ರು. ಈಗ ಹಂಗಲ್ಲ. ಈಗ ನೀವು 6 ಜನ ಮಾಡೋ ಕೆಲಸ ನಿನ್ಗೊಬ್ಬನಿಗೆ ಕೊಡ್ತಾರೆ. ಫ್ರೀ ಟೈಮ್, ನೀ ಎಷ್ಟೊತ್ತಿಗೆ ಬಾ, ಎಷ್ಟೊತ್ತಿಗೆ ಹೋಗು ಅಂತಾರೆ ಮಾತಲ್ಲಿ. ಬಟ್ ನೀವು ಒಳಗೆ ಹೋದರೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 6 ಜನರ ಕೆಲಸ ನೀವು ಒಬ್ಬರೇ ಮಾಡಬೇಕು, ಅಷ್ಟು ಜವಾಬ್ದಾರಿ. ಆಫೀಸಲ್ಲಿ ಮೊದಲು ಮ್ಯಾನೇಜರ್ಗಳು ಇರೋದೇ ಹೆಲ್ಪ್ ಮಾಡೋಕ್ಕಿತ್ತು. ಈಗ ಆಫೀಸಲ್ಲಿ ಒಬ್ಬ HR ಅಂತಿರ್ತಾರೆ, ಅವ್ರ ಕೆಲಸನೇ ಇವನಿಗೆ ಪ್ರಮೋಷನ್ ಸಿಗಬಾರ್ದು, ಅದು ನೋಡ್ಕೊಳ್ಳೋದು. ಹೌದು, ಪ್ರಮೋಷನ್ ಸಿಗಬಾರ್ದು ಅಂತ ನೋಡ್ಕೊಳ್ಳೋಕೆ ಒಂದು ಜನ ಇದ್ದಾರೆ ಆಫೀಸಲ್ಲಿ. ಇವನಿಗೆ ಕಾಟ ಕೊಡೋದಕ್ಕೆ ಜನ ಇದ್ದಾರೆ. ನೀನು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅವನಿಗೆ ನೋಟಿಸ್ ಕೊಡು, ಇದು ಮಾಡು, ರಿಸೈನ್ ಮಾಡು. ಇಷ್ಟು ಸಣ್ಣ ವಿಷಯಕ್ಕೆ ನೀನು ರಿಸೈನ್ ಮಾಡು ಅಂತ ಆಫೀಸಲ್ಲಿ ರಿಸೈನ್ ಮಾಡಿಸಿ ಕಳಿಸ್ತಾರೆ. ಆ ಕಲ್ಚರ್ ಆಗಿದೆ. ಬಟ್ ತಂದೆ ತಾಯಿಗಳು ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಮಗಂಗೆ ಹಿಂಗಿದೆ, ಅವ್ನು 40,000 50,000 ದುಡಿತಿರ್ಬೋದು, ಬಟ್ ಅವ್ನಿಗೆ ಎಷ್ಟು ಕಾಟ ಅನುಭವಿಸ್ತಿದ್ದಾನೆ, ಇದನ್ನು ಹೆಂಡ್ತಿನೂ ಅರ್ಥ ಮಾಡ್ಕೊಳ್ಳಲ್ಲ, ಗಂಡನೂ ಅರ್ಥ ಮಾಡ್ಕೊಳ್ಳಲ್ಲ, ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಳಲ್ಲ. ಅಷ್ಟು 1000 ದುಡ್ದು ಬಂದರೂ ಸಹ ಒಂದು ಕ್ಷಣದ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದಿದ್ರೆ ನಿಜವಾಗ್ಲೂ ಆ ವ್ಯಕ್ತಿಗೆ ಆಗ್ತಿರೋಂಥ, ನೀವು ಹೇಳಿದಾಗೆ ಅವ್ರಿಗೇನು ಆಗ್ತಿರುತ್ತೆ ಅವ್ರಿಗೆ ಮಾತ್ರ ಗೊತ್ತದು. ದ ವೇರರ್ ನೋಸ್ ವೇರ್ ದ ಶೂ ಪಿಂಚಸ್. ನಾವು ಇವತ್ತು ಏನಾಗ್ತಾ ಇದೆ, IT ಅನ್ಕೊಳ್ಳೋ, ಅಯ್ಯೋ ಕೋಟಿಗಟ್ಟಲೆ ದುಡಿತಿದ್ದಾರೆ, ಅವ್ರಿಗೇನ್ರಿ ಅಂತೀವಿ. ಆದರೆ ಅಷ್ಟೇ ದೊಡ್ಡ ತಲೆ ಬಿಸಿ ಅವ್ರಿಗಿರುತ್ತೆ. 50,000 60,000 1 ಲಕ್ಷ ತಿಂಗಳಿಗೆ ಸಂಬಳ ಬರಲಿ, ಅದಕ್ಕೆ ಸರಿಯಾದಷ್ಟು ಚಾಪೆ ಹಾಸ್ಕೊಂಡಿರ್ತಾರೆ ಅವರು. ಅಷ್ಟೇ EMIಗಳಿರುತ್ತೆ, ಅಷ್ಟೇ ರಗಳೆಗಳಿರುತ್ತೆ. ಕಂಪನಿಯವರು ಎಲ್ಲಾ ತರದ ಕಂಫರ್ಟ್ಸ್ ಕೊಡ್ತಾರೆ. ಆದರೆ ಅಲ್ಲ, ಅಷ್ಟೇ. ಮೊನ್ನೆ ನನ್ನ ಹತ್ರ ಒಬ್ರು ಬಂದಿದ್ರು, 34 ವರ್ಷ ಆಫೀಸಲ್ಲಿ ಒಳ್ಳೆ ಹುದ್ದೆನಲ್ಲಿದ್ದಾರೆ, ಅಳ್ತಾ ಇದ್ದಾರೆ. ಏನು ಅಂದರೆ, ಇವತ್ತು ಪೇಪರಲ್ಲಿ ಬಂದಿದೆ, ಮೈ ಕಂಪನಿ ಈಸ್ ಟೇಕಿಂಗ್ ಆಫ್ 1,500 ಪೀಪಲ್, ಐ ಮೇ ಬಿ ಒನ್ ಆಫ್ ದೆಮ್. ನನ್ನ ಕೆಲಸ ಹೋಗ್ಬಿಟ್ರೆ ಏನು ಮಾಡಲಿ ನಾನು? ಇಷ್ಟು EMI ಕಟ್ಟಬೇಕು, ಇಷ್ಟು ಇದು ಮಾಡಬೇಕು, ಕಮಿಟ್ಮೆಂಟ್ಗಳಿದೆ, ಏನು ಮಾಡಲಿ ಅಂತ ಅಳ್ತಾ ಇದ್ದಾರೆ. ನಾನು ಅವರಿಗೆ ಹೀಗಲ್ಲ ಹೀಗೆ ಅಂತ ಸಮಾಧಾನ ಮಾಡಿ ಕಳಿಸ್ದೆ, ಅದು ಬೇರೆ. ಬಟ್ ಎಷ್ಟು ಹತಾಶರಾಗ್ತಾರೆ ಅವರು. ಆಮೇಲೆ ಜಾಬ್ ಗ್ಯಾರಂಟಿ ಇಲ್ಲ. ಒಂದು ನಮ್ಮಿದ್ರಲ್ಲಿ ಏನಿತ್ತು, ಮೊದಲು ಜಾಬ್ ಗ್ಯಾರಂಟಿಗಳಿದ್ವು, ಈಗ ಜಾಬ್ ಗ್ಯಾರಂಟಿ ಇಲ್ಲ. ಅದೇ ದೊಡ್ಡ ಹೊಡೆತ, ಭಯಂಕರ ಹೊಡೆತ. ಅದು ಪ್ರತಿದಿನ ಒದ್ದಾಡ್ತಿರ್ತಾರೆ, ಎಲ್ಲಿ ಕೆಲಸ ಹೋಗ್ಬಿಡತ್ತೋ.
ಆ ಟಾರ್ಚರ್ಗಳನ್ನ ಸಹಿಸ್ಕೊಂಡು ಸಹ ಬೇಕಾದ್ರೆ ಮಾಡ್ಲಿಕ್ಕೆ ತಯಾರಿರ್ತಾರೆ. ಅಲ್ಲಿ ಮತ್ತೆ ಸಹಿಸ್ಕೊಳ್ಳೇಬೇಕು. ಆಡೋಂಗಿಲ್ಲ, ಅನ್ಭವಿಸೋಂಗಿಲ್ಲ. ನೀ ಸರಿ ಆಫೀಸಲ್ಲಿ ಮೇಲ್ನವ್ರ ಮೇಲೆ ಜಗಳ ಮಾಡೋಂಗಿಲ್ಲ. ನೀನು ಸತ್ಯ ಹೋಗಿ ಮಾತಾಡಿದ್ರು ನಿಮ್ಮ ಮೇಲೆ ಅವರು ಗೂಬೆ ಕೂರಿಸ್ತಾರೆ. ಅವ್ರಿಗೆ ಬೆಣ್ಣೆ ಹೊಡಿಲೇಬೇಕು ನೀವು. ಆ ಥರದ ಪರಿಸ್ಥಿತಿ. ಬಕೆಟ್ ಹಿಡಿಯೋದು ಅಂತಾರೆ ನೋಡಿ ಬೆಂಗಳೂರಿನ ಭಾಷೆನಲ್ಲಿ. ಬಕೆಟ್ ಹಿಡಿಯೋದು ಅಭ್ಯಾಸ ಮಾಡಿದ್ರೆ ಮಾತ್ರ ಬದುಕ್ಬೋದು, ಇಲ್ಲಿದ್ರೆ ಬದುಕೋಲ್ಲ. ಆ ಥರದ ಪರಿಸ್ಥಿತಿ ಆಫೀಸ್ಗಳಲ್ಲಿದೆ. ಸರಿಯಾಗಿ ರಜಾಗಳು ಸಿಗಲ್ಲ, ಹಬ್ಬಗಳನ್ನು ನೀವು ಎಂಜಾಯ್ ಮಾಡಲಿಕ್ಕಾಗಲ್ಲ, ನೀವು ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆನಲ್ಲಿ ಇರೋಕ್ಕಾಗಲ್ಲ. ಬೆಳಿಗ್ಗೆ ಎಷ್ಟೋ ಹೊತ್ತಿಗೆ ಹೋದರೆ ರಾತ್ರಿ 10-11 ಗಂಟೆಗೆ ಮನೆಗೆ ಬರ್ತಾರೆ. ಈವನ್ ಹೆಣ್ಮಕ್ಳು, ಹೆಣ್ಮಕ್ಳ ಶೋಷಣೆ ಇನ್ನಷ್ಟು ಕೆಟ್ಟದಾಗಿರುತ್ತೆ, ಇನ್ನೂ ಕೆಟ್ಟದಾಗಿರುತ್ತೆ. ನಾವು ಯಾಕಂದರೆ ತುಂಬ ಜನ ನಮ್ಮ ಹತ್ರ ಬಂದು ಅದನ್ನು ಹಂಚ್ಕೊಳ್ಳೋದನ್ನು ಕೇಳ್ತಾರೆ. ನಮ್ಮ ಹತ್ರ ನಮ್ಮ ಪ್ರತಿ ಇಷ್ಟಸಿದ್ಧಿಗಾಗಲಿ ಇದಕ್ಕಾಗಲಿ ಮೋರ್ ದ್ಯಾನ್ 50% ITBT ಅವ್ರು ಬರ್ತಾರೆ, MNCಗಳಲ್ಲಿ ವರ್ಕ್ ಮಾಡೋ. ಯಾಕಂದರೆ ಅವ್ರಿಗೆ ಇದು ಬೇಕು. ಈಗ ನಮ್ಮ ಬಗ್ಗೆ ಒಳ್ಳೆ ಇದು ಹರಡ್ತಾ ಇದೆ, ಇಲ್ಲಿ ಹೋದರೆ ಮನಃಶಾಂತಿ ಸಿಗತ್ತೆ ಅನ್ನೋದು. ಅದಕ್ಕಾಗಿ ಹುಡ್ಕೊಂಡು ಬರ್ತಿದ್ದಾರೆ. ಬಂದವ್ರ ಹತ್ರ ಎಲ್ಲ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿದಾಗ ಅನುಭವಕ್ಕೆ ಬರೋದು ಇದೊಂದೇ ಮಾತು, ಯಾಕೆ ಬದುಕಿದ್ದೀನಿ ನಾನು, ನನಗೆ ನಾನು ಸತ್ತೋಗ್ಬಿಟ್ರೆ ರಗಳೇ ಇಲ್ಲ. ಯಂಗ್ಸ್ಟರ್ಸು, ಹೆಣ್ಮಕ್ಳು, ಅಯ್ಯೋ ಆ ಶೋಷಣೆ ಬೇಡ, ನಮಗೆ ತಡ್ಕೊಳಕ್ಕಾಗಲ್ಲ, ರೂಲ್ಸ್ ಇದೆ, ಇದಿದೆ ಅದಿದೆ ಎಲ್ಲದೂ ಇದೆ. ಮಾಡಿದೆ ಅಂದರೆ ಜೀವನದಲ್ಲಿ ಎಲ್ಲೂ ಕೆಲಸ ಸಿಗಲ್ಲ, ಬಿಟ್ಟರೆ ಹೋಯ್ತು ಮತ್ತೆಲ್ಲೂ ಸಿಗಲ್ಲ ಕೆಲಸ. ಈ ಥರದ ಪರಿಸ್ಥಿತಿನಲ್ಲಿ ಒದ್ದಾಡ್ತಿದ್ದಾರೆ. ಅಯ್ಯೋ ಒದ್ದಾಟ ಅಲ್ಲ ಅದು, ಇನ್ನೇನಾದರೂ ಚಿತ್ರಹಿಂಸೆ ಅನ್ಬೋದು, ಅದನ್ನು ಅನುಭವಿಸ್ತಾರೆ. ಖಂಡಿತ ಗುರುಜಿ, ಇದನ್ನು ನಾವು ನೋಡ್ತಾ ಇದ್ದೀವಿ. ಕಷ್ಟ ಇದೆ. ಅದೇ ಸಂಭ್ರಮ ನಾವು ಎಲ್ಲೋ ಹೊರಗಡೆಯಿಂದ ನೋಡ್ತೀವಿ. ನಾನು ಆವಾಗ ಹೇಳಿದೆ ಅಲ್ವಾ, ಅವ್ರು ಹಾಕೋ ಬಟ್ಟೆ, ಅವ್ರು ಹಾಕೋ ಕಾರು, ಅವ್ರು ಓಡಾಡೋ ಬೈಕು, ಅವ್ರು ಇದರಲ್ಲಿ ಆಹಾ ಏನು ಖುಷಿಲಿದ್ದಾರೆ ಅಂತೀವಿ. ಅವರ ಜೀವನವನ್ನು ನೋಡಿದಾಗ ನಾವೇ ಎಷ್ಟೋ ಕೋಟಿ ಪಾಲಿಗೆ ಚೆನ್ನಾಗಿದ್ದೀವಿ ಅನಿಸುತ್ತೆ. ಅಟ್ಲೀಸ್ಟ್ ನಾವು ಜೀವನವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅನ್ಸುತ್ತೆ. ಖಂಡಿತ ಗುರುಜಿಯವರೇ, ಈ ಇಷ್ಟಸಿದ್ಧಿ ಕಾರ್ಯಕ್ರಮ ಸಹ ನಿಜವಾಗ್ಲೂ ನೋಡೋಕೆ ಹೋದರೆ ಎಷ್ಟು ಸುಲಭ ರೀತಿಯಲ್ಲಿ ಜನಕ್ಕೆ ಇಲ್ಲಿ ಒಂದು ಒಳ್ಳೆ ಜೀವನವನ್ನು ತೋರಿಸ್ಕೊಡ್ತಾ ಇದೆ. ಬಹುಶಃ ಅವ್ರು ಬಂದಾಗ ಒಳ್ಳೆ ದೊಡ್ಡ ಪ್ರಶ್ನೆಯನ್ನೇ ಅವ್ರ ಮನಸ್ಸಲ್ಲಿ ಅವ್ರು ಇಟ್ಕೊಂಡಿರ್ತಾರೆ. ಏನಾಗ್ತಾ ಇದೆ ಈಗ ಅಂದರೆ, ನಾನು ಖುಷಿ ವಿಷಯ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂದರೆ, ಮೊನ್ನೆ ನಮ್ಮಲ್ಲಿ ಸಂಡೇ ಇಷ್ಟಸಿದ್ಧಿ ಆಯಿತು. ಹೌದು, 92 ಜನ ಬಂದಿದ್ದಾರೆ. ಎಲ್ಲರೂ ರೆಫರೆನ್ಸ್ ತೊಗೊಂಡು ಬಂದವ್ರೆ. ನೀನು ಅಲ್ಲಿ ಹೋಗು ನಾನು ಕೊಡ್ತೀನಿ, ನೀನು ಹೋಗು ನಾನು ಕೊಡ್ತೀನಿ, ನೀನು ಹೋಗು ನಾನು ದುಡ್ಡು ಕೊಡ್ತೀನಿ, ಕಳಿಸ್ಕೊಟ್ಟು ಚೆನ್ನಾಗಿದೆ ಹೋಗು, ನೀನು ಅಲ್ಲಿ ಹೋದ್ರೆ ನಿಂಗೆ ಇದು ಸಿಗತ್ತೆ ಅಂತ ಇದನ್ನು ಹೇಳಿ ಕಳಿಸೋದು. ಆ ರೆಫರೆನ್ಸ್ ತೊಗೊಂಡು ಬರೋದು ಇದೆ ಅಲ್ಲ, ಅದು ಬಹಳ ಖುಷಿ ಆಗತ್ತೆ. ಯಾಕಂದರೆ ಅವರಿಗೆ ರೆಫರೆನ್ಸ್ ತೊಗೊಂಡು ಬಂದಾಗ ನಾವೇನು ಹೇಳೋ ಅಗತ್ಯನೇ ಇರಲ್ಲ ಅವರಿಗೆ. ಯಾರೋ ಅವ್ರಿಗೆ ಕ್ಲೀನಾಗಿ ತಲೆಯಲ್ಲಿ ತುಂಬಿ ಕಳಿಸಿರ್ತಾರೆ, ಹಿಂಗೆ ಹೋಗು ನಿಂಗೆ ಇಂಥದ್ದು ಸಿಗತ್ತೆ ಅಂತ. ಹೊಸಬರಾದರೆ ನಾವು ಅವ್ರ ಹತ್ರ ಜಾಸ್ತಿ ಕಷ್ಟಪಡಬೇಕು. ಕರೆಕ್ಟ್. ಇದು ನಮಗೆ ಬಹಳ ಖುಷಿ ಕೊಡ್ತಾ ಇರೋದೇನು ಅಂದರೆ, ಜನ ಹೇಳಿ ಕಳಿಸ್ತಾರೆ. ಖಂಡಿತ ಗುರುಜಿಯವರೇ, ರೆಫರಿಂಗ್ ಅಂದರೆ ಇಲ್ಲಿ ಅವ್ರಿಗೆ ಆದದ್ದನ್ನ ಆ ವ್ಯಕ್ತಿ ನೋಡಿ ಏನು ಅಂತ ಅರ್ಥ ಮಾಡ್ಕೊಂಡೇ ಬಂದಿರ್ತಾರೆ. ನೋಡಿ, ನಮ್ಮಲ್ಲಿ ಕೃಷ್ಣಕುಮಾರಿ ಅಂತ ಮಾತಾಡಿದ್ರಲ್ಲ, ಅವರು 8 ಜನಕ್ಕೆ ಕರ್ಕೊಂಬಂದಿದ್ದಾರೆ ಮೊನ್ನೆ. ಒಬ್ರು ಮುಂದಿನ ಇದಕ್ಕೆ 20 ಜನ ರೆಡಿ ಮಾಡಿದ್ದಾರೆ ಅವರು. ಅವ್ರು ತೋರ್ ನೋಡು, ನನಗೆ ಹಿಂಗಿತ್ತು, ಹಿಂಗೆ ಮಾಡು, ನಿನಗೆ ಇಷ್ಟ ಆಗದಿದ್ರೆ ದುಡ್ಡು ನಾನು ವಾಪಸ್ ಕೊಡ್ತೀನಿ ಬಾ ಅಂತ ಆ ಕಾನ್ಫಿಡೆನ್ಸ್ ಕೊಟ್ಟು ಕಳಿಸಿದ್ದಾರೆ. ಮನೆಗಳಲ್ಲಿ ತಂದೆ ತಾಯಿ ಮಾಡಿದವ್ರು ಮಕ್ಕಳನ್ನ ಕಳಿಸ್ತಾರೆ, ಮಕ್ಕಳು ಇದನ್ನು ಮಾಡಿದವ್ರು ತಂದೆ ತಾಯಿಗೆ ಅಪ್ಪ ನೀನು ಮಾಡಿದ್ದು ತುಂಬ ಚೆನ್ನಾಗಿದೆ ಅಂತ ಅವ್ರನ್ನ ಸೇರಿಸ್ತಾರೆ. ಆ ಥರದ ಟ್ರೆಂಡ್ ಬೆಳೀತೆ, ಯಾಕಂದರೆ ಚೆನ್ನಾಗಿರೋದ್ರಿಂದ. ಖಂಡಿತ ಗುರುಜಿ, ವಾಟ್ ದೇ ಗೆಟ್ ಔಟ್ ಆಫ್ ದಿಸ್, ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅದು ನಿಜವಾಗ್ಲೂ ಗುರುಜಿಯವರೇ, ಇಷ್ಟಸಿದ್ಧಿ ತುಂಬ ಒಂದು ಒಳ್ಳೆ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿಯೊಬ್ಬರ ಜೀವನವನ್ನು ಬದಲಾಯಿಸ್ತಾ ಇದೆ, ತನಗೆ ಬೇಕಾದ ಹಾಗೆ ನಡ್ಕೊಳ್ಳೋವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ. ನಿಜವಾಗ್ಲೂ, ಏಕೆಂದರೆ ಮೊದಲನೇದಾಗಿ ಮನುಷ್ಯ ತನ್ನ ಮನಸ್ಸೇನು, ತನ್ನ ದೇಹ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ. ಎಸ್ಪೆಷಲಿ ಈ ಒಂದು ಸನ್ನಿವೇಶದಲ್ಲಿ ಖಂಡಿತ ಬೇಕಾಗಿರುವಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿಬಿಟ್ಟಿದ್ದೀವಿ. ಸೊ ಇಲ್ಲಿ ಮೊದಲನೇದಾಗಿ ನಾವು ಏನು, ನಮ್ಮ ಮನಸ್ಸೇನು, ನಮ್ಮ ಗುಣಗಳು ಹೇಗಿರಬೇಕು, ಯಾವ ರೀತಿ ನಾವು ನಡ್ಕೋಬೇಕು, ಸಮಾಜ ಸರಿ ಇಲ್ಲ ಅನ್ನೋದಕ್ಕಿಂತ ಮುಂಚೆ ನಾನು ಚೆನ್ನಾಗಿದ್ದೀನ, ನಾನು ಸರಿ ಇದ್ದೀನ ಅಂತ ನೋಡ್ಕೊಳ್ಳೋದು ತುಂಬ ಇಲ್ಲಿ ಮುಖ್ಯವಾಗಿ ಕಾಣುತ್ತೆ.
ಸೊ ಇಲ್ಲಿ ಈ ಇಷ್ಟಸಿದ್ಧಿ ಕಾರ್ಯಕ್ರಮ ಪ್ರತಿಯೊಂದು ವಿಷಯ ಆ ಒಂದು ವ್ಯಕ್ತಿನಲ್ಲಿ ಏನೇನು ಸರಿ ಹೋಗಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ, ಅದನ್ನು ಸರಿಪಡಿಸ್ತಾ ಇದೆ, ಜೊತೆಯಾಗಿ ಒಳ್ಳೆ ದಾರಿಯನ್ನು ಜೀವನದಲ್ಲಿ ತೋರಿಸ್ಕೊಡ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಒಳ್ಳೆ ಆರೋಗ್ಯ ಸಹ ಇಲ್ಲಿ ಕೊಡ್ತಾ ಇದೆ ಅದು. ಸೊ ಇಲ್ಲಿ ಎರಡನೇ ಮಾತೇ ಇಲ್ಲ ಗುರುಜಿಯವರೇ, ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ವಿದ್ಯೆಯನ್ನು ಇಲ್ಲಿ ಜನಕ್ಕೆ ನೀವು ಹಂಚಿ ಅವರಿಗೆ ಒಳ್ಳೆ ಒಂದು ಆರೋಗ್ಯವನ್ನು ನೀಡ್ತಾ ಇರೋದಲ್ಲದೇನೆ ಒಳ್ಳೆ ಜೀವನವನ್ನು, ಯಾಕೆಂದರೆ ಬರೀ ಆರೋಗ್ಯ ಸಿಕ್ಕಿದ ಕೂಡಲೇ ಅಲ್ಲ, ಈಗ ಹೇಗಾಗಿದೆ ಅಂದರೆ ಗುರುಜಿಯವರೇ ಪ್ರತಿಯೊಂದು ವಿಷಯಕ್ಕೂ ಮಾರ್ಗದರ್ಶನ ಬೇಕಾದ ಪರಿಸ್ಥಿತಿ ನಾವು ತಂದ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಹೇಗೆ ಅಂದರೆ ಪ್ರತಿಯೊಂದು ವಿಷಯ ನಾವು ನಿರ್ಧಾರ ಮಾಡಬೇಕಾದ್ರೆ ದ್ವಂದ್ವ ಪರಿಸ್ಥಿತಿನಲ್ಲಿ ನಾವು ನಮ್ಮನ್ನು ಈಡು ಮಾಡ್ಕೋತಾ ಇದ್ದೀವಿ. ಸೊ ಅಂಥ ಸಮಯದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋರೋರು ತುಂಬ ಮುಖ್ಯವಾಗಿ ಬೇಕಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಜನಕ್ಕೆ ಅವರ ಒಂದು ಜೀವನದಲ್ಲಿ ಯಾವ ದಾರಿಲಿ ಹೋದರೆ ಅವ್ರು ಸರಿ ಹೋಗ್ತಾರೆ, ಜೀವನ ಚೆನ್ನಾಗಾಗತ್ತೆ ಅನ್ನೋದನ್ನು ನೀವು ತೋರಿಸ್ಕೊಡ್ತಾ ಇದ್ದೀರಿ. ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ನಿಜವಾಗ್ಲೂ ಏಕೆಂದರೆ ಈಗಿನ ಒಂದು ಪೀಳಿಗೆಯಲ್ಲಿ ಹೇಗೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಂತ ನಾವು ಊಹೆ ಮಾಡಿದ್ರೆ ತುಂಬಾನೇ ಭಯ ಉಂಟಾಗುತ್ತೆ. ಹೇಳಿದೆ ಅಲ್ವಾ, ನಮ್ಮ ಬಾಲ್ಯವನ್ನ ನಮ್ಮ ಯೌವನವನ್ನ ಕಂಪೇರ್ ಮಾಡಿದ್ರೆ ಇವತ್ತಿನ ಜನ ಏನನ್ನೂ ಅನುಭವಿಸ್ತಾ ಇಲ್ಲ. ಖಂಡಿತ ಗುರುಜಿಯವರು. ಇವತ್ತಿನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಶಾಪಗ್ರಸ್ತ ಮಕ್ಕಳು ಅಂತ ಇದ್ದೀನಿ ನಾನು ನಿಜವಾಗಿ. ಯಾಕಂದರೆ ಅವರಿಗೊಂದು ಸೋಷಿಯಲ್ ಲೈಫ್ ಇಲ್ಲ, ಏನೂ ಇಲ್ಲ. ನಾವು ಪುಟ್ಟ ಮಕ್ಕಳು, ಇಡೀ ಬೀದಿ ಮಕ್ಕಳು ಎಲ್ಲರಿಗೂ ಪರಿಚಯ ಇತ್ತು, ಒಟ್ಟಿಗೆ ಕುಣಿತಾ ಇದ್ವಿ ನಾವು. ರಾತ್ರಿ ಒಂದು ಕತ್ಲಾಗೋವರೆಗಂತೂ ಡೆಫಿನೆಟ್ಲಿ ನಾವು ಒಟ್ಟಿಗೆ ಇರ್ತಿದ್ವಿ ಅಲ್ವಾ. ಈಗ ಪಕ್ಕದ ಮನೆ ಮಗು ಯಾವುದು ಅಂತ ಈ ಮಗುಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತು LKG ಮಕ್ಕಳಿಗೆ ನಾವು ಟ್ಯೂಷನ್, LKG ಮಕ್ಕಳಿಗೆ ಹೋಮ್ವರ್ಕು, ಮೀನಿಂಗ್ಲೆಸ್. ಅವ್ರಿಗೆ ಜೀವನ ಅಂದರೆ ಆ ಖುಷಿನೇ ಇಲ್ಲ. ನಾವು ನೋಡಿ, ಈ ಮರದ ಮೇಲೆ ನಾವು ಇರ್ತಿದ್ವಿ, ಕೆರೆಗಳಲ್ಲಿ ನಾವು, ಮೋರಿ ಕೆಳಗಡೆ ನಾವು, ರಸ್ತೆ ಮೇಲೆ ನಾವು, ಆ ಎಂಜಾಯ್ಮೆಂಟ್ ಇದೆ ಅಲ್ವಾ, ಅದ್ಭುತವಾದ ಒಂದು. ಯಾಕಂದರೆ ಅದೇ ನಮ್ಮನ್ನು ಸಮಾಜಕ್ಕೆ ತೆಗೆದಿಡುತ್ತೆ, ಆ ಎಕ್ಸ್ಪೋಜರು. ಇವತ್ತಿನ ಮಕ್ಕಳಿಗೆ ಅದು ಇಲ್ವೇ ಇಲ್ಲ. ಎಲ್ಲರ ಮನೆ ನಮ್ಮ ಮನೆ ಗುರುಜಿಯವರು, ಎಲ್ಲೋ ಹೋದ್ರು ಏನ್ ಬೇಕಾದ್ರೂ ತಿಂತಿದ್ವಿ, ಏನ್ ಬೇಕಾದ್ರೂ. ಅಲ್ಲ, ನಮ್ಗೆ ಒಂಥರ ಈಗ ಮನೆಯಲ್ಲಿ ಆ ಥರದ್ದು ನೀವು ಹೇಳಿದಾಗೆ ಎಲ್ಲೋ ಯಾರ್ದೋ ಫ್ರೆಂಡ್ ಮನೆಗೆ ಹೋದ್ವಿ, ಅಲ್ಲಿ ಕೂತ್ಕೊಂಡು ನಮ್ಗೆ ತಿಂಡಿ ತಿನ್ನಿಸಿ ಕಳಿಸೋರು. ಇಲ್ಲೆಲ್ಲೋ ಹೋದ್ವಿ, ಅಲ್ಲಿ ಊಟ ಮಾಡಿಸಿ ಕಳಿಸೋರು. ಬಾರೋ ನೀನು ಅನ್ನೋರು. ಏನೋ ಒಂದು ಆತ್ಮೀಯತೆ ಇತ್ತು. ಈಗ ಅವೆಲ್ಲ ಇಲ್ವೇ ಇಲ್ಲ. ನಮ್ಮ ಮಗುಗೆಲ್ಲ ಕಡಿಮೆ ಆಗುತ್ತೋ, ನಮ್ಮ ಮಗು ಎಲ್ಲ ಹಾಳಾಗುತ್ತೋ ಇವ್ರ ಜೊತೆಲಿ ಸೇರಿ, ಈ ಥರ ಯೋಚನೆ ಮಾಡ್ತಾರೆ. ಮಕ್ಕಳಲ್ಲಿ ಆ ಕಾಮ್ರೇಡ್ರಿ ಇದೆ ಅಲ್ವಾ, ಅದನ್ನು ನಾವು ತರ್ತಾ ಇಲ್ಲ. ಇವತ್ತು ಸ್ವಾರ್ಥಿಗಳು ಮಕ್ಕಳಲ್ಲಿ. ಈಗ ನಮ್ಮ ಆಟದ ವಸ್ತು ನಮ್ಮದು ಅಂತ ಇರಲೇ ಇಲ್ಲಪ್ಪ. ನಮ್ಮ ಮನೇಲಿ ಯಾರ್ಯಾರ್ದೋ ಮನೇಲಿ ಇರೋದು, ಯಾವತ್ತೋ ನಂದಲ್ವಾ ಇದು ಅಂತ ಎತ್ಕೊಂಡ್ಬರ್ತಿದ್ವಿ, ಮತ್ತೆಲ್ಲೋ ಹೋಗೋದು, ಅದು ಅವ್ರ ಮನೆ ನಮ್ಮಲ್ಲಿರೋದು. ಮಕ್ಕಳಲ್ಲಿ ಸ್ವಾರ್ಥ ಇರಲಿಲ್ಲ. ಈಗ ಹಂಗಲ್ಲ, ಇಷ್ಟು ಸಣ್ಣದು ಏನೇ ತಗೊಂಡ್ರು. ಆಮೇಲೆ ಮಕ್ಕಳಿಗೆ ಆಟ ಆಡೋದು ಎಲ್ಲಿದೆ ಈಗ? ಇಲ್ಲ ಗುರುಜಿ, ಬರೀ ಕಂಪ್ಯೂಟರ್ಗಳಲ್ಲಿ ಆಟಗಳಿಲ್ಲ ಗುರುಜಿಯವರೇ. ಹಿಂದೆ ನಾವೇನು ಆಡ್ತಿದ್ವಿ, ಬಹುಶಃ ನಿಮ್ಮಲ್ಲಿ ಇನ್ನೂ ಜಾಸ್ತಿನೇ ಇತ್ತು. ನಾವು ಒಂದು ಸ್ವಲ್ಪನಾದರೂ ಅದನ್ನ ಪಾಲಿಸ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಬಟ್ ಈಗಿನ ಮಕ್ಕಳಿಗಂತೂ ಏನೇನು ಕುಂಟೆಬಿಲ್ಲ ಗೊತ್ತಿಲ್ಲ ಗುರುಜಿಯವರೇ. ಮಕ್ಕಳಿಗೆ ಕುಂಟೆಬಿಲ್ಲ ಗೊತ್ತಿಲ್ಲ, ಏನು ಅಂತ ಕೇಳ್ತಾವವು. ಆ ಲೆವೆಲಿಗೆ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ತುಂಬಾನೇ ಬೇಸರದ ಸಂಗತಿನೇ ಅಂತಾನೆ ಹೇಳ್ಬೋದು ನಾವು. ಯಾಕೆಂದ್ರೆ ನಾವು ನೋಡಿದ ಬಾಲ್ಯ ಸಹ ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ಹೇಳಿದಿಲ್ಲ, ಪಾಪಿ ಮಕ್ಕಳು ಅಂತೀನಿ ನಾನು. ಪಾಪಿಗಳು ಇವತ್ತು ಮಕ್ಕಳಾಗಿ ಹುಟ್ಟಿದ್ದಾರೆ. ಅವರಿಗೆ ತಂದೆ ತಾಯಿಗಳಿಂದನೂ ಒಂದು ಭರವಸೆ ಇಲ್ಲ, ಸಮಾಜದಿಂದ ಅಂತೂ ಮೊದಲೇ ಇಲ್ಲ. ಈಗ ಹಾಗಾಗಿ ನಮ್ಮಲ್ಲಿ ಇವತ್ತಿನ ಯಂಗ್ಸ್ಟರ್ಸ್ ನಾವು ಬೆಳೀತಾ ಇರೋದನ್ನು ನೋಡಿದಾಗ ಅವ್ರು ಯಾಕೆ ಹೀಗೆ ಅಂತ ಹೇಳಿದ್ರೆ ಬಾಲ್ಯನೇ ಆಗಿದೆ ಅವರಿಗೆ. ಸಮಾಜ ಅಂದರೆ ಏನು ಅಂತ ಗೊತ್ತಿಲ್ಲ, ಅಕ್ಕಪಕ್ಕದ್ದು ಅನ್ನೋದು ಗೊತ್ತಿಲ್ಲ, ಮಾನವೀಯತೆ ಅಂದರೆ ಗೊತ್ತಿಲ್ಲ, ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಬದುಕಬೇಕಷ್ಟೇ, ಇನ್ನೊಬ್ರನ್ನ ತುಳಿದಾದ್ರೂ ನಾನು ಬದುಕಬೇಕು, ಅದನ್ನು ಇವತ್ತು ತಲೆಯಲ್ಲಿ ತರ್ತಾ ಇದ್ದೀವಿ ನಾವು. ಅವರಲ್ಲಿ ಹಂಚ್ಕೊಂಡು ತಿನ್ನೋ ಬುದ್ಧಿ, ಜಗತ್ತನ್ನು ಮೆಚ್ಚಿಸೋ ಬುದ್ಧಿ ಇವತ್ತು ನಾವು ನೋಡ್ತಾ ಇಲ್ಲ. ಖಂಡಿತ ಗುರುಜಿಯವರು. ಇಲ್ಲ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಒಂದು ಆಶೀರ್ವಾದ ಖಂಡಿತ ಎಲ್ಲ ಜನಕ್ಕೂ ಬೇಕು. ಅವರಿಗೆ ಒಳ್ಳೆಯ ಒಂದು ಆಶೀರ್ವಾದ ಕೊಡಿ, ಜೊತೆಯಾಗಿ ಮಾರ್ಗದರ್ಶನವನ್ನು ನೀಡಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಗುರುಜಿಯವರೇ. ಮತ್ತೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ದಯವಿಟ್ಟು ಒಂದು ವಿಷಯ ಗಮನ ಹರಿಸಬೇಕು. ನಾಳೆ ಗುರುವಾರದ ಸಭೆ
ಟೆಂಪಲ್ ಆಫ್ ಸಕ್ಸಸ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ರಜಾ ಇರೋದ್ರಿಂದ ನಡೆಯೋದಿಲ್ಲ. ದಯವಿಟ್ಟು ಇದನ್ನು ಗಮನಿಸಿ. ಈಗ ನೆಕ್ಸ್ಟ್ ಗುರುವಾರ, ಅದರ ಮಾರನೇ ಗುರುವಾರ, ನೆಕ್ಸ್ಟ್ ಗುರುವಾರಕ್ಕೆ ನೀವು ಖಂಡಿತ ಈ ಸಭೆಯನ್ನು ಅಟೆಂಡ್ ಮಾಡ್ಕೋಬೋದು. ಉಚಿತವಾಗಿ ನಡೆಯುವಂಥ ಈ ಸಭೆಯನ್ನು ಖಂಡಿತ ತಾವೆಲ್ಲರೂ ಫ್ಯಾಮಿಲಿಯೊಟ್ಟಿಗೆ ಇದನ್ನು ಅಲ್ಲಿ ಅಟೆಂಡ್ ಮಾಡ್ಕೋಬೋದು. ಯಾವುದೇ ಅಪಾಯಿಂಟ್ಮೆಂಟಿನ ಅವಶ್ಯಕತೆ ಇರೋದಿಲ್ಲ. ದಯಮಾಡಿ ತಾವೆಲ್ಲರೂ ಏನೀಗ ಪೂಜ್ಯ ಗುರೂಜಿಯವರು ಯಾವ ರೀತಿ ಆರೋಗ್ಯವನ್ನು ಪಡಿಬೋದು, ಸುಲಭ ರೀತಿಯಲ್ಲಿ ನಿಮ್ಮ ಜೀವನವನ್ನು ನೀವು ಬದಲಾಯಿಸ್ಕೊಂಡು ಯಾವ ರೀತಿ ನೀವು ಅನ್ಕೋತೀರಿ ಆ ರೀತಿಯಾಗಿ ನೀವು ಜೀವನವನ್ನು ಮಾಡ್ಬೋದು ಅನ್ನೋದನ್ನು ಅಲ್ಲಿ ತಿಳಿಸ್ಕೊಡ್ತಾರೆ. ಹಾಗೆ ಅಮೃತ ಚಿಕಿತ್ಸೆಯ ಹೆಚ್ಚಿನ ಮಾಹಿತಿ, ಇಷ್ಟಸಿದ್ಧಿಯ ಮಾಹಿತಿ, ಹಾಗೆ ಇನ್ನಿತರೆ ಏನೇ ವಿಧಾನಗಳ ಅಲ್ಲಿ ನಿಮಗೆ ಸಿಗತ್ತೆ. ನಿಮ್ಮ ತೊಂದರೆಗೆ ಯಾವ ರೀತಿ ಪರಿಹಾರ ಸಿಗತ್ತೆ ಅನ್ನೋದನ್ನು ತಿಳ್ಕೊಬೋದು. ಅಮೃತ ಚಿಕಿತ್ಸೆ ಹೇಗೆ ನಡೆಯುತ್ತೆ, ಯಾವ ರೀತಿ ಅದನ್ನು ನೀವು ನಿಮ್ಮದಾಗಿಸ್ಕೋಬೋದು ಅನ್ನೋದನ್ನು ಅಲ್ಲಿ ತಿಳ್ಕೊಳ್ಬೋದು ಅಂತ ತಿಳಿಸ್ತಾ 1:00ಗೆ ಈ ಸಭೆ ಪ್ರಾರಂಭ ಆಗಿ 7:30ವರೆಗೂ ನಡೆಯುತ್ತೆ. ದಯಮಾಡಿ ನಿಮಗೆ ನೀವು ಬಿಡುವು ಮಾಡ್ಕೊಂಡು ಈ ಸಭೆಯನ್ನು ಅಟೆಂಡ್ ಮಾಡ್ಕೊಳ್ಳಿ. ಹಾಗೆ ಇಷ್ಟಸಿದ್ಧಿ ಕಾರ್ಯಕ್ರಮ ಡಿಸೆಂಬರ್ 6ನೇ ತಾರೀಕು ನಡೀತಾ ಇದೆ. ದಯಮಾಡಿ ಯಾರಿನ್ನು ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಬೇಗ ಬೇಗ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ನೀವೇ ಕೇಳಿದ ಹಾಗೆ ಈ ಹಿಂದಿನ ಬ್ಯಾಚು 92 ಜನ ಇದನ್ನು ಅಟೆಂಡ್ ಮಾಡಿದ್ದಾರೆ ಅಂದಾಗ ಎಲ್ಲ ಥರದ ಜನಗಳು ಇದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಇದನ್ನು ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಮುಂದಾಗಿ ಇದರ ಒಂದು ಉಪಯೋಗವನ್ನು ಖಂಡಿತ ತಾವೆಲ್ಲರೂ ಪಡೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ನಾಳೆ ಗುರುವಾರದ ಸಭೆ ಇರೋದಿಲ್ಲ. ಟೆಂಪಲ್ ಆಫ್ ಸಕ್ಸಸ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ರಜಾ ಇರುತ್ತೆ ಅಂತ ತಿಳಿಸ್ತಾ ಮುಂದಿನ ವಾರ ಇದೇ ಸಮಯ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮ್ಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ ವೀಕ್ಷಕರೇ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. साई बाबा सौख्यदाता जीवा चरण रजतरी द्यावा दासा विसावा भक्ता विसावा आरती साई बाबा जाणूनी आनंद स्वस्वरूपी आहे तंग मुमुक्ष जनादारी निज डोळा श्रीरंग डोळा श्रीरंग आरती साई बाबा जय. ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೊಳ್ತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ.